ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ಥರ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಸೌಜನ್ಯ ಕೇಸ್ನಲ್ಲಿ ಮೆಗಾ ಇನ್ವೆಸ್ಟಿಗೇಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕ ಸಾಕ್ಷಿ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಆಟೋದಲ್ಲಿ ಹೋಗುವಾಗ ಸಂತೋಷ್ ರಾವ್ನನ್ನ ನೋಡಿದೆ. ಈಗಲೂ ಸಾಕ್ಷಿ ಹೇಳೋದಕ್ಕೆ ಸಿದ್ಧನಿದ್ದೇನೆ. ರಿಪಬ್ಲಿಕ್ಗೆ ಸಾಕ್ಷಿಯ ಎಕ್ಸ್ಕ್ಲೂಸಿವ್ ಹೇಳಿಕೆ. ರೂಮ್ನಲ್ಲಿ ಭಯ ಅಂದದ್ದಕ್ಕೆ ಹಾಲ್ನಲ್ಲಿ ಮಲಗು ಅಂದಿದ್ರಿ. ಅಯ್ಯಪ್ಪನ ಮುಂದೆ ಯಾವ ಬುರುಡೆ ಇಟ್ಟಿಲ್ಲ. ಚಿನ್ನಯ್ಯ ಹೇಳಿಕೆ ಸುಳ್ಳೆಂದ ಜಯಂತ್ ಪುತ್ರ. ದರ್ಶನ್ ಬಳ್ಳಾರಿ ಶಿಫ್ಟ್ ಭವಿಷ್ಯಕ್ಕೆ ಕೌಂಟ್ ಡೌನ್. ಬೆಡ್ಶೀಟ್ ತಲೆದಿಂಬು ಬೇಡಿಕೆಯು ಹಿಂದೆ ಫೈನಲ್. A1 ಪವಿತ್ರಾಗೆ ಸಿಗತ್ತಾ ಬೇಲ್? ಮಳೆಯ ಅವಾಂತರಕ್ಕೆ ಬೆಂಗಳೂರಲ್ಲಿ ಓರ್ವ ಬಲಿ. ಮಣ್ಣು ಕುಸಿದು ಕಾರ್ಮಿಕ ಸಾವು, ಮತ್ತೊಬ್ಬ ಗಂಭೀರ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಸೌಜನ್ಯ ಕೇಸ್ನಲ್ಲಿ ಬಿಗ್ ಇನ್ವೆಸ್ಟಿಗೇಷನ್. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದಲೂ ಈ ಕೇಸ್ನಲ್ಲಿ ಹಂತ ಹಂತವಾಗಿ ಪ್ರತಿಯೊಬ್ಬರ ಮುಖವಾಡವನ್ನ ಬಯಲು ಮಾಡ್ತಾನೆ ಬಂದಿದೆ. ಈ ಕೇಸ್ನ ಹುರುಳೇನು, ತಿರುಳೇನು, ಸತ್ಯ ಏನು ಅನ್ನೋದನ್ನ ಇಂಚಾಗಿ ಜನರೆದುರು ಇಡ್ತಾ ಬಂದಿದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ರಿವಿಲೇಷನ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮತ್ತೊಂದು ಸ್ಫೋಟಕ ಸಾಕ್ಷಿ. ಸೌಜನ್ಯ ಕೇಸ್ನ ಗೇಮ್ ಚೇಂಜರ್ ಸಂದರ್ಶನ. ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಬಳಿ ಹಾಗಾದ್ರೆ ನಡೆದಿದ್ದು ಏನು? ಯಾರದು? ಮತ್ತೋರ್ವ ಸಾಕ್ಷಿ. ಸಂತೋಷ್ ರಾವ್ನನ್ನ ನೋಡಿದ್ದ ಸಾಕ್ಷಿ. ಸಂತೋಷ್ ರಾವ್ನನ್ನ ನೋಡಿದ್ದೆ ಅಂತ ಹೇಳಿದ ಸಾಕ್ಷಿ ಯಾರು? ಆತ ಹೇಳ್ತಾ ಇರೋದೇನು? ಸೌಜನ್ಯ ಕೇಸ್ಗೆ ಇದು ಊಹಿಸಲಾಗದ ಬಿಗ್ ಟ್ವಿಸ್ಟ್. ಕಳೆದ 11 ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಕೇಸ್ ಕೂಡ ನಡೀತಾ ಇದೆ. ಸೊ ಈ ಕೇಸ್ಗೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್. ಸಂತೋಷ್ ರಾವ್ನನ್ನ ನೋಡಿದ್ದೇನೆ ಅಂತ ಹೇಳುವಂತಹ ಒಬ್ಬ ಸಾಕ್ಷಿ. ಆತ ಏನೆಲ್ಲ ಹೇಳ್ತಾನೆ? ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡ್ತಾ ಇದೆ ಈ ಬಿಗ್ ಬ್ರೇಕಿಂಗ್ ನ್ಯೂಸ್. ಜಸ್ಟ್ ಎಕ್ಸ್ಕ್ಲೂಸಿವ್ ಅಲ್ಲ ವೀಕ್ಷಕರೇ, ಇದು ಎಕ್ಸ್ಪ್ಲೋಸಿವ್. ವೀಕ್ಷಕರೇ, ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಹೇಗೆ? ಹಾಗಾದ್ರೆ ಅವತ್ತು ಕಿಡ್ನಾಪ್ ಆದ ದಿನ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ದಿನ ಸಂತೋಷ್ ರಾವ್ ಅಲ್ಲೇ ಇದ್ನ? ಆತನನ್ನ ನೋಡಿದ್ದು ಯಾರು? ಈ ವ್ಯಕ್ತಿ ಸಂತೋಷ್ ರಾವ್ ಬಗ್ಗೆ, ಇಡೀ ಪ್ರಕರಣದ ಬಗ್ಗೆ ಏನು ಹೇಳ್ತಾ ಇದ್ದಾನೆ? ಆ ಇಡೀ ಪ್ರಕರಣ ನಡೆದಿದ್ದು ಹೇಗೆ? ಈ ಸಾಕ್ಷಿ, ಈಗ ನಾವು ಸಂದರ್ಶನ ಮಾಡಿರ್ತಕ್ಕಂಥ ಸಾಕ್ಷಿ ಏನು ಹೇಳೋದಕ್ಕೆ ಹೊರಟಿದ್ದಾನೆ? ಸಂತೋಷ್ ರಾವ್ ಪಾತ್ರ ಏನು ಇಡೀ ಪ್ರಕರಣದಲ್ಲಿ? ಆ ಬಗ್ಗೆ ಈತ ಏನು ಹೇಳ್ತಾನೆ? ಈತ ಏನನ್ನ ನೋಡ್ದ? ಈತನ ಅನುಭವ ಏನು? ಈಗ ಯಾಕೆ ಬಂದು ಹೇಳ್ತಾ ಇದ್ದಾನೆ? ರಿಪಬ್ಲಿಕ್ ಕನ್ನಡ ಎಲ್ಲ ಪ್ರಶ್ನೆಗಳನ್ನ ಈ ವ್ಯಕ್ತಿಗೆ ಎತ್ತಿದೆ ವೀಕ್ಷಕರೇ. ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಯಾಕೆ? ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಯಾಕೆ? ಅವತ್ತು ಸಂತೋಷ್ ರಾವ್ ಅಲ್ಲೇ ಇದ್ನ?
ಸಂತೋಷ್ ರಾವ್ನ ನೋಡಿದ್ಯಾರು, ಇನ್ನೂ ಯಾರ್ಯಾರಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಮತ್ತೋರ್ವ ಪ್ರತ್ಯಕ್ಷದರ್ಶಿ ಈತ ಏನು ಹೇಳ್ತಾನೆ ಹಾಗಾದ್ರೆ? ನಿನ್ನೆ ಓರ್ವ ಪ್ರತ್ಯಕ್ಷದರ್ಶಿಯ ಸಂದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು, ನೀವು ಅದನ್ನ ಕ್ಲಿಯರ್ ಆಗಿ ನೋಡಿದ್ರಿ. ಮಹಿಳೆಯೊಬ್ಬರು ಮಂಡ್ಯದಲ್ಲಿ ತಾನು ಪ್ರತ್ಯಕ್ಷದರ್ಶಿ ಅಂತ ಹೇಳಿದ್ರು, ಮುಸುಕುಧಾರಿಣಿ ಮಹಿಳೆ. ಆದರೆ ಇವತ್ತು ಇನ್ನೋರ್ವ ಸಾಕ್ಷಿ ಬಂದಿದ್ದಾರೆ. ಅವರು ಕೂಡ ನಾನು ಈ ಸೌಜನ್ಯ ಕೇಸ್ನ ಸಾಕ್ಷಿ, ನಾನು ಅವತ್ತು ಸಂತೋಷ್ ರಾವ್ನ ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ? ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಗೇಮ್ ಚೇಂಜಿಂಗ್ ಸಂದರ್ಶನ ಇದು ವೀಕ್ಷಕರೇ. ಸೌಜನ್ಯ ಕೇಸ್ನ ಸಾಕ್ಷಿ ಗೋಪಾಲ ಪೂಜಾರಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಂತೋಷ್ ರಾವ್ನ ನಾನು ಅಲ್ಲಿ ನೋಡಿದ್ದೆ ಅಂತ ಈ ಗೋಪಾಲ್ ಪೂಜಾರಿ ಹೇಳಿದ್ದಾರೆ. 4 ಗಂಟೆ ಹೊತ್ತಲ್ಲಿ ಆತ ಅಲ್ಲೇ ಇದ್ದ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸೌಜನ್ಯ ಪ್ರಕರಣ ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ. ಕಳೆದ 11 ವರ್ಷಗಳಲ್ಲಿ ಅದೆಷ್ಟು ಹೋರಾಟಗಳು, ಅದೆಷ್ಟು ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲವೂ ನಡೆದಿರ್ತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮೇಜರ್ ರಿವಿಲೇಷನ್. ಮತ್ತೋರ್ವ ಸಾಕ್ಷಿ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಂಜೆ 4 ಗಂಟೆ ಹೊತ್ತಲ್ಲಿ ಆತ ಅಲ್ಲೇ ಇದ್ದ, ಸಂತೋಷ್ ರಾವ್ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸೌಜನ್ಯ ಕೇಸ್ನ ಈ ಆರೋಪಿ ಬಚಾವಾಗಿದ್ದು ಹೇಗೆ? ಸಂತೋಷ್ ರಾವ್ ಹೇಗೆ ಬಚಾವಾಗ್ತಾನೆ ಇಡೀ ಕೇಸ್ನಲ್ಲಿ? ಆತನ ಪರ ನಿಂತ ದುಷ್ಟ ಶಕ್ತಿಗಳು ಯಾರು? ಆತನ ಪರ ಕೂಡ ಒಂದಷ್ಟು ಜನ ಇದ್ರ, ಯಾರಾದ್ರೂ ಇದ್ರ? ಚಾರ್ಜ್ ಶೀಟ್ನಲ್ಲಿ ಇದ್ದಂತಹ ಸಾಕ್ಷಿ ಕೋರ್ಟಿಗೆ ಯಾಕೆ ಕರೀಲಿಲ್ಲ? ಚಾರ್ಜ್ ಶೀಟಲ್ಲಿ ಕಾಣುತ್ತೆ ಇವ್ರು ಇದ್ದಾರೆ ಅಂತ ಮೆನ್ಷನ್ ಆಗಿದೆ, ಆದ್ರೆ ಕೋರ್ಟಿಗೆ ಅವ್ರನ್ನ ಕರೆಯೋದೇ ಇಲ್ಲ. ಗೋಪಾಲ್ ಪೂಜಾರಿ ಹೇಳ್ತಾ ಇರೋದೆಲ್ಲ ಸತ್ಯನಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನ ವೀಕ್ಷಕರೇ. ರಿಪಬ್ಲಿಕ್ ಕನ್ನಡ ಯಾವುದೇ ತೀರ್ಪನ್ನ ಕೊಡೋದಿಲ್ಲ, ಸತ್ಯವನ್ನ ನಿಮ್ಮೆದುರು ಇಡೋ ಅಂತ ಕೆಲಸ ಮಾಡುತ್ತೆ. ನೋಡಿ ಹೀಗಿದೆ ಅಂತ ಜನ ಡಿಸೈಡ್ ಮಾಡಬೇಕು, ನೀವು ಡಿಸೈಡ್ ಮಾಡಬೇಕು ಏನ್ ಸತ್ಯ ಯಾವುದು ಸುಳ್ಳು ಅಂತ. ಸತ್ಯವನ್ನ ಅದು ಹೇಗಿದೆಯೋ ಹಾಗೆ ನಿಮ್ಮೆದುರು ತೆರೆದಿಡುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಎಕ್ಸ್ಕ್ಲೂಸಿವ್ ಸಂದರ್ಶನ. ಸೌಜನ್ಯ ಕೇಸ್ನ ಆರೋಪಿ ಬಚಾವಾಗಿದ್ದ ಹೇಗೆ? ಗೋಪಾಲ್ ಪೂಜಾರಿ ಬಹಳ ಬಹಳ ಪ್ರಮುಖವಾದಂತ ಓರ್ವ ಸಾಕ್ಷಿ. ಏನ್ ಹೇಳ್ತಾರೆ ಹಾಗಾದ್ರೆ ಗೋಪಾಲ್ ಪೂಜಾರಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನ ವೀಕ್ಷಕರೇ. ಬಹಳ ಬಹಳ ಇಂಪಾರ್ಟೆಂಟ್, ಸೌಜನ್ಯ ಕೇಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಈತ ಇಡೀ ಸೌಜನ್ಯ ಕೇಸ್ನ ಅತ್ಯಂತ ಪ್ರಮುಖ ಸಾಕ್ಷಿ, ಇಡೀ ಸೌಜನ್ಯ ಪ್ರಕರಣದ ಅತ್ಯಂತ ಪ್ರಮುಖ ಸಾಕ್ಷಿ. ಆದ್ರೆ ಈತನನ್ನ ಕೋರ್ಟಿಗೆ ಕರೀದೇ ಇರೋ ಹಾಗೆ ಮಾಡ್ಲಾಗತ್ತೆ. ಯಾಕೆ ಹಾಗೆ ಮಾಡಿದ್ರು ನೋಡಿ? ಇಡೀ ಸೌಜನ್ಯ ಪ್ರಕರಣದ ಬಹುದೊಡ್ಡ ಆಯಾಮವೊಂದನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈ ಸಾಕ್ಷಿಯ ಮುಖಾಂತರವಾಗಿ ಸೌಜನ್ಯ ಪ್ರಕರಣದ ಬಹುದೊಡ್ಡ ಆಯಾಮವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಏನ್ ಹೇಳ್ತಾರೆ ಗೋಪಾಲ್ ಪೂಜಾರಿ? ಯಾಕೆ ಅವರನ್ನ ಕೋರ್ಟಿಗೆ ಕರೀಲಿಲ್ಲ? ತಾನು ಮಂಪರು ಪರೀಕ್ಷೆಗೂ ರೆಡಿ ಅಂತ ಇದ್ದಾರೆ. ಗೋಪಾಲ್ ಪೂಜಾರಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ತಾನು ಸಂತೋಷ್ ರಾವ್ನನ್ನ ನೋಡಿದ್ದೇನೆ ಅಂತ. ಇವತ್ತು ಹೇಳ್ತಾ ಇಲ್ಲ, ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಚಾರ್ಜ್ ಶೀಟ್ ಅಲ್ಲಿ ಇವರ ಹೆಸರಿದೆ. ಆದರೆ ಇವರನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋದಿಲ್ಲ, ಒಬ್ಬ ಸಾಕ್ಷಿಯಾಗಿ ಇವರನ್ನ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡೋದಿಲ್ಲ. ಯಾಕೆ? ಏನ್ ಕಾರಣ ಹಾಗಾದ್ರೆ? ಸೊ ಸಾಕಷ್ಟು ವಿಚಾರಗಳನ್ನ ಗೋಪಾಲ್ ಪೂಜಾರಿ ಹಂಚಿಕೊಟ್ರು. ಆಟೋದಲ್ಲಿ ಹೋಗುವಾಗ ಸಂತೋಷ್ ರಾವ್ನ ನೋಡಿದೆ ಅಂತ ಹೇಳಿದ್ರು. ಇನ್ನು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ, ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವಂತಹ, ಒಂದು ದಶಕದ ಕಾಲ ಸಂಚಲನ ಮೂಡಿಸಿರುವಂತಹ ಒಂದು ಪ್ರಕರಣ. ಆವತ್ತು ಸಿಐಡಿ ತನಿಖೆಯ ನೇತೃತ್ವ ವಹಿಸಿದ್ದ ರುದ್ರಮುನಿ ಹಾಗೂ ಸೌಜನ್ಯ ಕೇಸ್ನ ಪ್ರತ್ಯಕ್ಷದರ್ಶಿ ಗೋಪಾಲ್ ಪೂಜಾರಿ ಇಬ್ರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗೋಪಾಲ್ ಪೂಜಾರಿ ಏನೆಲ್ಲ ಹೇಳಿದ್ರು ನೋಡಿ.
ಗೋಪಾಲ್ ಅಂತ ಅವರು ವಾಸ್ ಅನ್ ಆಟೋ ಡ್ರೈವರ್. ಅವ್ರೇನ್ ಮಾಡ್ತಾರೆ, ಅಲ್ಲಿ ಪ್ಯಾಸೆಂಜರ್ನ ಕ್ಯಾರಿ ಬಾಡಿಗೆ ಕರ್ಕೊಂಡು ಹೋಗಿ ಮಾಡ್ತಿರ್ತಾರೆ. ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನನಗೆ ತೋರಿಸಿದ್ದು, ಕರ್ಕೊಂಡು ಹೋಗಿ ಸ್ಥಳದಲ್ಲಿಯೇ ಅವರು ನನಗೆ ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲಿ ನಿಂತಿದ್ದ, ತಾನು ಯಾಕೆ ಆಟೋವನ್ನ, ಖಾಲಿ ಆಟೋ ಆ ಕಡೆಯಿಂದ ಬರುತ್ತೆ ಇದಕ್ಕೆ ಸ್ನಾನಘಟ್ಟದ ಕಡೆಗೆ. ಕೇಳಿದ್ರಲ್ಲ, ಇದು ಸೌಜನ್ಯ ಕೇಸ್ನ ಸಿಐಡಿ ತನಿಖೆಯ ನೇತೃತ್ವ ವಹಿಸಿದ್ದ ರುದ್ರಮುನಿ ಅವರ ಮಾತು. ರುದ್ರಮುನಿ ಹೇಳುವಂತೆ ಅಕ್ಟೋಬರ್ 9, 2012ರಂದು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದಾಗ ಆರೋಪಿ ಸಂತೋಷ್ ರಾವ್ನ ಮೊದಲು ನೋಡಿದ್ದೇ ಈ ಗೋಪಾಲ್ ಪೂಜಾರಿ. 3 ಗಂಟೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದೆ, ಅಂಗಡಿಯಲ್ಲಿ, ಅಲ್ಲಿ ಲೈನ್ ಅಂಗಡಿ ಅಂತ ಇದೆ, ಅಲ್ಲಿ ನಾನು ಕೆಲಸಕ್ಕೆ ಇದ್ದೆ. ಅದನ್ನು ಕೆಲಸ ಬಿಡಿಸಿ ಅಲ್ಲೊಂದು 3 ಗಂಟೆಗೆ 3:15 ಹೊತ್ತಿಗೆ ನಾವೊಂದು ಅಲ್ಲಿ 4 ಮಂದಿಯನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತೇವೆ. ನನ್ನ ಓನರ್ನ ತೋಟ ಇದೆ ದೊಂಡಾಲೆಯಲ್ಲಿ, ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ ಒಂದು 4 ಮಂದಿಯನ್ನು. ಆ ಟೈಮಲ್ಲಿ ನಾನು ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು. ಒಂದು 3:30 ಹೊತ್ತಿಗೆ ನಾನು ಆ ಟರ್ನಲ್ಲಿ ಬರುವಾಗ ಸಂತೋಷ್ ರಾವ್ ಎಂಬವನು ಅಲ್ಲಿ ಮರದ ಹತ್ತಿರ ನಿಂತಿದ್ದ, ಒಂದು ಚೀಲ ಹಿಡ್ಕೊಂಡು ನಿಂತಿದ್ದ. ಸೌಜನ್ಯ ರೇಪ್ ಮತ್ತು ಹತ್ಯೆ ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸಿದಾಗ ಆರೋಪಿ ಸಂತೋಷ್ ರಾವ್ನ ಗುರುತಿಸಿದ್ದು ಕೂಡ ಇವರೇ. ಪ್ರಕರಣದ ತನಿಖೆ ನಡೆದಾಗ ತನಿಖಾಧಿಕಾರಿ ರುದ್ರಮುನಿ ಈತನ ವಿಚಾರಣೆ ನಡೆಸಿದ್ದಾರೆ. ಮತ್ತೆ ನನ್ನನ್ನು ರುದ್ರಮುನಿ ಸರ್ ಕರೆದದ್ದು, ಸಿ ಆಫೀಸರ್ ಅವರೇ ಬಂದು ನಾನು ಕರೆದದ್ದು. ಈಗ ಫೋನ್ ಮಾಡಿ ಕೇಳಿದ್ರು, ಕರೆದ್ರು, ಸ್ಪಾಟ್ಗೆ ತೋರಿಸ್ತೀಯ ಅಂತ ಹೇಳಿದ್ರು, ತೋರಿಸ್ತೇನೆ ಅಂತ ಹೇಳಿದ್ದೇನೆ. ನೋಡಿ, ಗೋಪಾಲ್ ಪೂಜಾರಿ ಬಹಳ ಮುಖ್ಯವಾದಂತ ವಿಚಾರ. ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು ರುದ್ರಮುನಿ ಸರ್. ಓಕೆ, ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಹಾ, ಆಯ್ತು, ಮುಂದೆ ಅಲ್ಲಿ ಸ್ಪಾಟ್ ಕರ್ಕೊಂಡು ಹೋಗಿ ಎಲ್ಲಿ ನಿಂತಿದ್ದ ಅಂತ ಕೇಳಿದ್ರು ರುದ್ರಮುನಿ ಸರ್. ಓಕೆ, ನಾನು ಸ್ಪಾಟ್ ತೋರಿಸಿದೆ, ಈ ಪೊಸಿಷನ್ ಅಲ್ಲಿ ನಿಂತಿದ್ದವನಂತ. ಅಲ್ಲೆಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಂಡ್ರು, ನನ್ನನ್ನು ಮತ್ತೆ ಅಲ್ಲಿ ಬಿಟ್ರು. ಆದ್ಮೇಲೆ ಮೇಡಮ್ ಬಂದ್ರು ನನ್ನ ಕರ್ಕೊಂಡು. ಆದರೆ ಕೇಸ್ ವಿಚಾರಣೆ ನಡೆಸಿದ ಕೋರ್ಟ್ ಸೌಜನ್ಯ ರೇಪ್ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತ್ಯಕ್ಷದರ್ಶಿ ಇಲ್ಲ ಹಾಗೂ ಆರೋಪಿ ಸಂತೋಷ್ ರಾವ್ ಕೃತ್ಯವನ್ನ ಎಸಗಿದ್ದಾನೆ ಎಂದು ರುಜುವಾತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿ ಆರೋಪಿ ಸಂತೋಷ್ ರಾವ್ನ ಖುಲಾಸೆಗೊಳಿಸಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಷ್ಟು ಕ್ವಶನ್ ಮಾಡಬೇಕಾಯಿತು, ಅಥವಾ ನಮ್ಮ ವಿಟ್ನೆಸ್ಸೇ, ಅವರು ಗೌರ್ಮೆಂಟ್ ವಿಟ್ನೆಸ್ಸೇ, ಅವರು ಹಾಸ್ಟೆಲ್ ಆಗಿದ್ದಕ್ಕೆ, ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹಾಸ್ಟೆಲ್ ಆಗಿದ್ದಕ್ಕೆ ಅವ್ರನ್ನ ಹಾಸ್ಟೆಲ್ ವಿಟ್ನೆಸ್ ಆಗಿ ಟ್ರೀಟ್ ಮಾಡಿ ಮೂವ್ ಮಾಡಬಹುದಾಗಿತ್ತು. ಅದನ್ನ ಮಾಡಲೇ ಇಲ್ಲ. ಲೈನ್ ಆಫ್ ಡಿಫೆನ್ಸ್ ಯಾವ ತರ ತಗೊಳ್ಬೇಕು ಅನ್ನೋದನ್ನೇ ಇವರು ಮಾಡಲಿಲ್ಲ. ಅನುಮಾನ ಶುರುವಾಗೋದೇ ಇಲ್ಲಿ ನೋಡಿ. ಘಟನೆ ನಡೆದ ದಿನ ಸಂತೋಷ್ ರಾವ್ನ ನೋಡಿದ ಗೋಪಾಲ್ ಪೂಜಾರಿಯನ್ನ ಯಾರು ಕೂಡ ಕೋರ್ಟ್ಗೆ ಸಾಕ್ಷಿಯಾಗಿ ಕರೆಯುವುದಿಲ್ಲ. ಗೋಪಾಲ್ ಪೂಜಾರಿ ಎಂಬ ಸಾಕ್ಷಿಯನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಸಾಕ್ಷಿ ಇದ್ದರೂ ಅವರನ್ನ ಕೋರ್ಟ್ ಮುಂದೆ ಯಾಕೆ ಹಾಜರುಪಡಿಸಲಿಲ್ಲ? ಚಾರ್ಜ್ ಶೀಟ್ ನಲ್ಲಿದ್ದ ಸಾಕ್ಷಿಯನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಹಾಗೆ ಉಳಿದುಕೊಂಡು ಬಿಟ್ಟಿವೆ. ಇದೆಲ್ಲದರ ನಡುವೆ ರಿಪಬ್ಲಿಕ್ ಕನ್ನಡ ಗೋಪಾಲ್ ಪೂಜಾರಿಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನಡೆಸಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಕೂಡ ಮಾಡಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕೆಂಬ ಹೋರಾಟಕ್ಕೆ ಕೈ ಜೋಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ನಾವು ಮಾತಾಡ್ತಿರುವಂತಹ ವಿಷಯ ಮತ್ತು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಯಾಕೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಸೌಜನ್ಯ ನಡೆದಂತಹ ಆ ಒಂದು ಕೇಸ್ ನಡೆದಂತಹ ಆ ದಿನ ಏನಿದೆ, ಆ ದಿನ ಅವತ್ತು ಅಲ್ಲಿ ಸ್ಥಳದಲ್ಲಿ ಇದ್ದವರು ಯಾರು? ಆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನ ನೋಡಿದಂಥವರು ಯಾರು? ಆ ವ್ಯಕ್ತಿ ನೋಡಿದ್ದಾರೆ ಅಂತಂದರೆ ಅವರನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕರೀಲಿಲ್ಲ ಯಾಕೆ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಕೆಲವರು ಹೇಳಿದ್ದನ್ನು ತಾವು ಗಮನಿಸಿರ್ತೀರಿ, ಈ ಒಂದು ಕೇಸ್ಗೆ ಕೋಟಿ ಕೋಟಿ ಖರ್ಚಾಯಿತು, ಹಾಗೆ ಹೀಗೆ ಅಂತ ಹೇಳಿ. ಆ ಕೋಟಿ ಲಕ್ಷ ಖರ್ಚಾಗಿದ್ದು ಇದೇ ಕಾರಣಕ್ಕ? ಇಂಥ 10 ಹಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ಈ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಜೊತೆಗೆ ಈಗ ಆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಆ ವಿಶೇಷ ವ್ಯಕ್ತಿ ಈ ಕೇಸ್ಗೆ ಯಾವ ರೀತಿ ಲಿಂಕ್ ಆಗ್ತಾರೆ, ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನು ಗೊತ್ತಿದೆ, ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾತು ಯಾವ ಕಾರಣಕ್ಕೆ ಮುಖ್ಯ ಆಗುತ್ತೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ತಡ ಮಾಡದೆ ಆ ಅತಿಥಿಯನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಈಗ ಇದ್ದಾರೆ ಗೋಪಾಲ್ ಪೂಜಾರಿ ಅವರು. ಗೋಪಾಲ್ ಪೂಜಾರಿ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ವೀಕ್ಷಕರೇ, ಇನ್ನೊಂದ್ಸರಿ ನಾನು ಹೇಳಕ್ ಬಯಸ್ತೀನಿ, ಇದೇ ಗೋಪಾಲ್ ಪೂಜಾರಿ ಅವರು. ಯಾಕೆ ನಾವು ಗೋಪಾಲ್ ಪೂಜಾರಿ ಅವ್ರನ್ನ ಕೂರಿಸ್ಕೊಂಡಿದ್ದೀವಿ, ಇವರಿಗೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ? 10 ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ನಾನು ಇದನ್ನ ಮತ್ತೆ ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾ ಇದ್ದೀನಿ. ಈ ಗೋಪಾಲ್ ಪೂಜಾರಿ ಅವರು ಅವತ್ತು ಆ ಸ್ಥಳದಲ್ಲಿ ಇದ್ದರು.
ಇವರು ಒಬ್ಬ ಸಾಕ್ಷಿಯಾಗಿದ್ದರು. ಹಾಗಿದ್ರೆ ತದನಂತರ ಆದಂತಹ ಬೆಳವಣಿಗೆ ಏನು, ಅವತ್ತೇನ್ ನಡೀತು ಅನ್ನೋದನ್ನ ಇದೇ ಗೋಪಾಲ್ ಪೂಜಾರಿ ಅವರಿಂದ ಕೇಳ್ತಾ ಹೋಗೋಣ. ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿಚಾರ ಯಾವ್ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನೋದು ತಮಗೂ ಗೊತ್ತಿದೆ, ತಮ್ಮ ಗಮನಕ್ಕೂ ಕೂಡ ಬಂದಿದೆ. ನೀವು ಅವತ್ತು ಏನೇನು ನಡೀತು ಅಂತ ಹೇಳ್ತಾ ಹೋಗಿ. ಸೌಜನ್ಯ ಅವತ್ತು ಅಪಹರಣ ಆದ ದಿನ ನೀವು ಅಲ್ಲಿ ಇದ್ರ, ಅವತ್ತು ಆ ವ್ಯಕ್ತಿಯನ್ನ ಗಮನಿಸಿದ್ರ, ಹೇಗೆ? ಹೌದು, ನಾನು ಒಂದು 3 ಗಂಟೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದೆ, ಅಂಗಡಿಯಲ್ಲಿ ಅಲ್ಲಿ ಲೈನ್ ಅಂಗಡಿ ಅಂತ ಇದೆ, ಅಲ್ಲಿ ನಾನು ಕೆಲಸಕ್ಕಿದ್ದೆ. ಸಾಧಾರಣ ಕೆಲಸ ಬಿಡಿಸಿ ಅಲ್ಲೊಂದು 3 ಗಂಟೆಗೆ 3:15 ಹೊತ್ತಿಗೆ ನಾವೊಂದು ಅಲ್ಲಿ 4 ಮಂದಿಯನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತೇವೆ. ನನ್ನ ಓನರ್ನ ತೋಟ ಇದೆ ದೊಂಡಾಲೆಯಲ್ಲಿ, ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ ಒಂದು 4 ಮಂದಿಯನ್ನು. ಆ ಟೈಮಲ್ಲಿ ನಾನು ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು. ಒಂದು 3:30 ಹೊತ್ತಿಗೆ ನಾನು ಆ ಟರ್ನಲ್ಲಿ ಬರುವಾಗ ಸಂತೋಷ್ ರಾವ್ ಎಂಬವನು ಅಲ್ಲಿ ಮರದ ಹತ್ತಿರ ನಿಂತಿದ್ದ, ಒಂದು ಚೀಲ ಹಿಡ್ಕೊಂಡು ನಿಂತಿದ್ದ. ಓಕೆ. ಅದು ಸಹ ನಾನು ಯಾಕೆಂದರೆ ಅದು ಆ ಟರ್ನಲ್ಲಿ ಬರುವಾಗ ಸ್ಲೋ ಆಗಿ ಬರಬೇಕಾಗ್ತದೆ, ಫಾಸ್ಟ್ ಬರಲಿಕ್ಕೆ ಆಗೋದಿಲ್ಲ ಬಂಗಾಳಿಗೆ ಹೋಗುವ ಟರ್ನಲ್ಲಿ. ಆ ಮೂಮೆಂಟಲ್ಲಿ ಅವನನ್ನು ನಾನು ನೋಡಿದ್ದೆ. ನೋಡಿ ಸೀದಾ ನಾನು ಗಾಡಿ ನಿಲ್ಲಿಸಲಿಲ್ಲ, ಸೀದಾ ಹೋದಲ್ಲಿ ನೀರು ಇರ್ತದೆ, ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಡೌನಲ್ಲಿ ನೀರು ಇರ್ತದೆ. ಆ ರೋಡಲ್ಲಿ ದಾಟಿ ಸೀದಾ ಹೋಗುವಾಗ ದೊಂಡಲೆಗೆ ಹೋಗಿ ಕೆಲಸ ಮುಗಿಸಿ ಬಂದಿದ್ದೇನೆ. ಸಾಯಂಕಾಲ ಅಲ್ಲಿ ಕೆಲಸಕ್ಕೆ ಹೋಗಿ ಕರ್ಕೊಂಡು ಹೋದಾಗ ಒಂದು 6 ಗಂಟೆಗೆ ಆಗ್ತದೆ, 5:30-6 ಗಂಟೆವರೆಗೆ ನಾನು ವಾಪಸ್ ಕರ್ಕೊಂಡು ಬರ್ತೇನೆ ಅವರನ್ನು. ಓಕೆ. ವಾಪಸ್ ಕರ್ಕೊಂಡು ಬರುವಾಗ ಬಂದು ಧರ್ಮಸ್ಥಳಕ್ಕೆ ಬಿಟ್ಟು ನಾನು ಅಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸಾಧಾರಣ ಒಂದು 6:30-7 ಗಂಟೆ ಹೊತ್ತಿಗೆ ನಮಗೆ ಸ್ವಲ್ಪ ಕೆಲವರು ಸುದ್ದಿ ಹೇಳ್ತಾರೆ, ಸೌಜನ್ಯ ಕಾಣೆ ಆಗಿದ್ದಲ್ಲ, ಸೌಜನ್ಯ ಇಲ್ಲ ಅಂತ. ನಾವು ಅದನ್ನು ಅಷ್ಟೇನು ಗೊತ್ತಿರಲಿಲ್ಲ. ನಾನು ಯಾಕೆಂದರೆ ಅವರ ಮನೆಯಲ್ಲಿ ಸಹ ನಾನು ಒಂದು 2 ವರ್ಷ ಕೆಲಸ ಮಾಡಿದ್ದೇನೆ ಸೌಜನ್ಯನ ಮನೆಯಲ್ಲಿ. ಸೌಜನ್ಯ ಅಂದರೆ ಪಾಂಗಲ ಬಾಲ್ಗೌಡ್ರ ಮನೆಯಲ್ಲಿ, ಅವರ ಅಜ್ಜನ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ನಾನು ಇಲ್ಲಿ ಅಂಗಡಿಯಲ್ಲಿ ಬಂದು ಹೇಳುವಾಗ 7 ಗಂಟೆಗೆ ನನ್ನಲ್ಲಿ ಹೇಳಿದರು, ಈಗ ಕಾಣೆ ಆಗಿದ್ದಲ್ಲ ಅಂತ. ಆಗ ಒಂದು 8:15ಗೆ ನಾವು ಸಹ ಹೋದ್ವಿ, ಅಲ್ಲಿ ಸ್ಪಾಟ್ ಹತ್ರ ಹೋಗಿದ್ದೆ. 9 ಗಂಟೆ ಹೊತ್ತಿಗೆ ನಾನು ಹೋಗಿದ್ದೇನೆ. 9 ಗಂಟೆ ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ಜನ ಇದ್ದರು, ಹುಡುಕಿದ್ರು. ಸಾಧಾರಣ ನಾವು ಸಹ ಹುಡುಕಿದ್ದೆವು, ಸಾಧಾರಣ ನೇತ್ರಾವತಿಯಲ್ಲಿ ಆಸ್ಪಾಸಲ್ಲೆಲ್ಲ ಹುಡುಕಿದ್ದೆವು. ಮತ್ತು ಆ ದಡದ ಆ ಕಡೆ ನಾನು ಹೋಗಲಿಲ್ಲ, ಈ ರೋಡ್ ಹತ್ರ ಎಲ್ಲ ಹುಡುಕಿದ್ದೆವು. ಆಗ ಸಿಗಲಿಲ್ಲ. ಸಾಧಾರಣ ಒಂದು 10:30 ಗಂಟೆಗೆ ನನ್ನ ಓನರ್ ಫೋನ್ ಮಾಡ್ತಾರೆ, ಅಂಗಡಿ ಕ್ಲೋಸ್ ಆಗುವ ಟೈಮ್ ಆಯಿತು ಬಾ ಅಂತೇಳಿ. ನಾನು ಬಂದು ಸೀದಾ ಅಂಗಡಿಯಿಂದ ದನಿಯನ್ನು ಕರ್ಕೊಂಡು ಉಜಿರೆಗೆ ಹೋದೆ. ಉಜಿರೆಗೆ ಮರುದಿವಸ ನಾನು ಸಾಧಾರಣ ಒಂದು 8 ಗಂಟೆಗೆ ಅಂಗಡಿ ಬರ್ತೇವೆ. ಅಂಗಡಿ ಬಂದು ಓಪನ್ ಮಾಡಿದಾದ್ಮೇಲೆ ನಾನು ಅಲ್ಲಿಂದ ಮರುದಿವಸ ತೋಟಕ್ಕೆ ಹೋಗ್ತೇನೆ ಕರ್ಕೊಂಡೋಗಿ. ಬೇರೆ ಕೆಲಸದವರು ಇರ್ತಾರೆ, ಅವರನ್ನು ಕರ್ಕೊಂಡು ಹೋಗ್ತೇನೆ. ಆಗ ಹೋಗಿ ನಾನೊಂದು 10:30 ಗಂಟೆ ಹೋಗಿ ಅಲ್ಲಿ ತೋಟದಲ್ಲಿ ಇರುವಾಗ ನನಗೊಂದು ಕಾಲ್ ಬರ್ತದೆ, ಈಗೀಗ ಸೌಜನ್ಯನ ಬಾಡಿ ಸಿಕ್ತಾ ಅಂತ. ತಕ್ಷಣ ನಾನು ಅಲ್ಲಿ ಓನರಲ್ಲಿ ಹೇಳಿಲ್ಲ, ನಾನು ಆಟೋ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಬಂದಾಗ ಅಲ್ಲಿ ಜನ ಸೇರಿದ್ರು, ಒಂದು 2-3. ಆ ಸ್ಪಾಟ್ ಹತ್ರ ತೋರಿಸಿದ್ರು. ಆ ದಡ ದಾಟಿ ನಾನು ಹೋದೆ. ಅದಂದ್ರೆ ಸ್ವಲ್ಪ ನೀರಿತ್ತು, ಆ ನೀರು ದಾಟಿ ಹೋಗುವಾಗ ಒಂದು ಮರದ ದಿಂಬಿತ್ತು, ಅದರ ಸೈಡಲ್ಲಿ ಆ ಸೈಡಲ್ಲಿ ಏನಿತ್ತು, ಯಾಕಂದರೆ ಕೈ ಒಂಥರ ಒಂದು ಟೈಪ್ ಕಟ್ಟಿತ್ತು, ಕಾಲು ಸ್ವಲ್ಪ ಇತ್ತು, ಮತ್ತು ಬಟ್ಟೆ ಮೇಲೆ ಕಡೆ ಹರಿದಿತ್ತು. ಇದು ಯಾವುದಿರಲಿಲ್ಲ, ಅದಕ್ಕೆ ಬಟ್ಟೆ ಮತ್ತೆ ಹಾಕಿದ್ರು ಅವರು. ಆ ಸ್ಪಾಟಲ್ಲಿ ನೋಡುವಾಗ ಪೊಲೀಸವರಿದ್ದರು, 2 ಇದ್ದರು ಅಲ್ಲಿ, ಡಿ ಕೃಷ್ಣ ಮತ್ತು ಮತ್ತೊಬ್ಬರು ಇದ್ದರು. ಆ ಪೊಲೀಸವರೊಬ್ಬರು ಇದ್ದರು. ಪೊಲೀಸವರು ತಕ್ಷಣ ಹೇಳಿದರು, ಹೋಗಿ ನಿಲ್ಬೇಡಿ ಅಂತ ಹೇಳಿ. ಅಲ್ಲಿಂದ ನಾನು ಸೀದಾ ಹೋದೆ ನಾನು ಅಂಗಡಿ ಹತ್ರ ಹೋದಾಗ ಅಲ್ಲಿ ನಾವು ಈಗಲೇ ಮಾತಾಡುವಾಗ ನಾನು ಹೇಳಿದೆ, ಈಗನೇ ಅಲ್ಲಿ ಒಬ್ಬ ನಿನ್ನೆ ಸಾಯಂಕಾಲ ಹೋಗುವಾಗ ಮಾರ್ರೆ ಒಬ್ಬ ನಿಂತಿದ್ದ, ಉದ್ದಾಗಿ ಹೈಟಾಗಿ ಉದ್ದ ಕೂದಲಿನ ಒಬ್ಬ ನಿಂತಿದ್ದ ಅಂತ. ನಾನು ಪ್ರಭಾಕರ ಪೂಜಾರಿ ಅಂತ ಒಬ್ಬರು ಇದ್ದ ಅಂಗಡಿಯಲ್ಲಿ, ಅವರಲ್ಲಿ ನಾವು ಮಾತಾಡ್ತಿದ್ವಿ ಹೀಗೆ ಇದ್ದ ಅಂತ. ಆ ಹೊತ್ತಿಗೆ ಸಾಧಾರಣ ಸಾಯಂಕಾಲ ಹೊತ್ತು ಸಾಧಾರಣ ಟೈಮ್ ಆಗುವಾಗ ಒಂದು ಇವರದ್ದು ಪೂಜಾರಿ ಕಾಲ್ ಮಾಡಿದ್ರು, ಈಗ ಮರ ಅಲ್ಲಿ ಒಬ್ಬ ಸಿಕ್ಕಿದ್ದಾನೆ ನೋಡು, ನೀನು ಇವನ ನೋಡಿದ್ಯಾ ನೀನು, ಹೌದಾ ನೋಡ ಈ ಥರ ಇದ್ದಾನ ಅಂತ ಹೇಳಿದ್ರು. ಆ ತಕ್ಷಣ ಫೋನ್ ಮಾಡಿದ ಕೂಡಲೇ ನಾನು ಹೋಗುವಾಗ OP ಹತ್ರ ಹೋಗುವಾಗ ಇವನನ್ನು ಹಿಡ್ಕೊಂಡು ಬಂದಿದ್ರು. ಅಲ್ಲಿ ಜನ ಸೇರಿದ್ರು, ನನ್ನನ್ನು ಕರೆದ್ರು, ನೋಡು ಇವನ ನೋಡಂತ. ನೋಡುವಾಗ ಅವನೇ ಅದೇ ಡ್ರೆಸ್ ಹಾಕ್ಕೊಂಡಿದ್ದ, ಅದೇ ಕೂದಲಿತ್ತು, ಚೀಲ ಇತ್ತು ಅವನ ಕೈಯಲ್ಲಿ, ಒಂದು ಚಿಕ್ಕದೊಂದು ಚೀಲ ಇತ್ತು. ಅದನ್ನು ನೋಡಿದ ಕೂಡಲೇ ಇವನನ್ನೇ ನೋಡಿದಂತ ಹೇಳಿದ್ದೇನೆ ಅವರಲ್ಲಿ ಕೂಡಲೇ. ಆಗ ತಕ್ಷಣ ಪೊಲೀಸರು ಹೇಳಿದ್ದು ಇವನ್ನ ನೋಡಿದ್ದಾನೆ ಅಂತಲ್ಲ ಅಂತ. ಅವನೇ ಸಂತೋಷ್ ರಾವ್ ಆಗಿದ್ದ, ನೀವು ಸಂತೋಷ್ ರಾವನ್ನೇ ನೋಡಿದ್ದು? ಅವನೇ ಸಂತೋಷ್ ರಾವ್ ಆಗಿದ್ದ, ಜಸ್ಟ್ ಡ್ರೆಸ್ ಹಾಕೊಂಡು ಅವನೇ ಇದ್ದ, ಹೈಟ್ ಇದ್ದ, ಪರ್ಸನಾಲಿಟಿ ಎಲ್ಲ ಕರೆಕ್ಟ್ ಇದ್ದ, ಹೈಟ್ ಇದ್ದ ಅವನೇ. ಆ ಸ್ಪಾಟ್ಗೆ ಕರ್ಕೊಂಡೋಗಿ ಇದ್ದಾಗ ಅಲ್ಲಿಂದ ನಾನು ಅವರನ್ನೇ ನೋಡಿದ್ದಂತ ಹೇಳಿದ್ದೇನೆ. ನೋಡಿದ ಕೂಡಲೇ ಅಲ್ಲಿ ಹೇಳಿದ್ರು, ನೀನು ಬೆಳ್ತಂಗಡಿಗೆ ಬಸ್ ಬರಬೇಕು, ಕರೆದ್ರೆ ಬರ್ತೀಯ ಅಂತ ಹೇಳಿದ್ರು. ಬೆಳ್ತಂಗಡಿಗೆ ಬರ್ತೇನೆ ಅಂತ ಹೇಳಿದ್ರು. ನನ್ನನ್ನು ರಾತ್ರಿ ಸ್ಟೇಷನ್ಗೆ ಕರೆದ್ರು, ಫೋನ್ ಮಾಡಿದ್ರು ಅಲ್ಲಿ ಅವನನ್ನು ಕರ್ಕೊಂಡು ಅಂತ. ನನ್ನನ್ನು ರಾತ್ರಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಬೆಳ್ತಂಗಡಿ ಹತ್ರ. ಬೆಳ್ತಂಗಡಿಯಲ್ಲಿ ನನ್ನನ್ನು ಕೇಳಿದಾಗ ಹೇಳಿದೆ, ಹೌದು ಇವನ ನೋಡಿದ, ಹೌದು ನಾನು ಸರ್ ಅಂತ. ಅಲ್ಲಿ ಮರದ ಅಡಿಯಲ್ಲಿ ನಿಂತಿದ್ದದ್ದು ಹೌದು, ಮಳೆ ಬರ್ತಿತ್ತು, ಇವ ಅಲ್ಲಿ ನಿಂತಿದ್ದ, ಜೋರೇನಲ್ಲ ಅದು ಮಳೆ ಬರ್ತಿತ್ತು, ಆಗ ನಿಂತಿದ್ದ ಅಂತ ಹೇಳಿದ್ದೇನೆ. ಮತ್ತೆ ನನ್ನನ್ನು
ರುದ್ರಮುನಿ ಸರ್ ಕರೆದಿದ್ರು CID ಅವ್ರಿಗೆ, ಅವರು ಕರೆದಿದ್ರು. ಮತ್ತೆ ಮೇಡಮ್ ಒಬ್ರು ಸಿವೆ ಯಾವ್ದು ಮೇಡಮ್ ಒಬ್ರು ಕರೆದಿದ್ರು. ಅಲ್ಲಿಗೆ ಅವ್ರು ಕರೆದಾಗ ಸಹ ಓದಿದ್ದೇನೆ, 1-2 ಸಲ ಹೋಗಿದ್ದೇನೆ ಅಲ್ಲಿ. ಮತ್ತೆ ನಾನು ಮುಖ್ಯ ವಿಷಯ ಅಂದರೆ ಅಲ್ಲಿಗೆ ಸ್ಪಾಟ್ಗೆ ಕರೆದದ್ದು ತಿಮ್ಮರಡಿ ಅವರನ್ನು ನಾನು ಕರೆದದ್ದು ಹೌದು ನಾನೇ. ತಿಮ್ಮರಡಿ ಅವರೇ ಬನ್ನಿ ಈಗ ಅಂತ, ಯಾಕಂದ್ರೆ ಮರ್ಡರ್ ಆದ ದಿವಸದಲ್ಲಿ ಅಲ್ಲಿ ಬಾಡಿ ಇರುವಾಗನೇ ಕರೆದದ್ದು ನಾನು. ಬನ್ನಿ ಈಗ ಒಂದು ಹೆಣ್ಣು ಮಗಳ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ, ಒಂದ್ಸಲ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ನಾನು ಬರುವುದಿಲ್ಲ ಮಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ, ಅದು ಧರ್ಮಸ್ಥಳದಲ್ಲ ನೇತ್ರಾವತಿಯಲ್ಲಿ ಆದದ್ದು, ನೀವು ಒಂದ್ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ. ಆಗ ಅವತ್ತು ಬರಲಿಲ್ಲ. ಮರುದಿವಸ ನಾನು ಅವರನ್ನು ಕರ್ಕೊಂಡು ಬಾಂಗಾಲ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು ಅವರಲ್ಲಿ. ಅಲ್ಲಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬಂದಿದ್ದೇವೆ ನಾವು. ಈಗ ನೀವು ತಿಮ್ಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ, ಹೌದಾ? ತಿಮ್ಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿದ್ರು. ಹೌದು, ಬನ್ನಿ ಅಂತ ಕರೆದಿದ್ದೇನೆ. ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು? ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಯಾಕಂತ ಗೊತ್ತಿಲ್ಲ, ನಾನು ಬರುದಿಲ್ಲ, ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು. ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು. ಸೌಜನ್ಯ ನಾನು ಹೇಳಿದೆ ಬನ್ನಿ ಒಂದ್ಸಲ, ನೋಡಿ ನೇತ್ರಾವತಿಯಲ್ಲಿ ಆದದ್ದು, ಒಂದ್ಸಲ ಬನ್ನಿ ಅಂತ. ಕರೆಕ್ಟ್, ನೀವು ಕನ್ವಿನ್ಸ್ ಮಾಡಿದಿರಿ. ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ, ಬನ್ನಿ ನೀವು ಅಂತ ಮಹೇಶ್ ತಿಮ್ಮರೋಡಿ ಅವ್ರನ್ನ ಕರೆದ್ರಿ. ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮ್ಮರೋಡಿ ಅವರು ನಿಮ್ಮ ಹತ್ರ ಹೇಳಿದ್ರು, ಕರೆದಿದ್ದೇನೆ. ಹೌದಾ? ಹೇಳಿದ್ರು. ಅದಾದ್ಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಹೇಗೆ ಕರೆಸಿದ್ರಿ ತಿಮ್ಮರೋಡಿ ಅವ್ರನ್ನ ಮತ್ತೆ ಸ್ಥಳಕ್ಕೆ? ಅಂದ್ರೆ ಮತ್ತೆ ಸಹ ಹೇಳಿದೆ ನಾನು, 1-2 ಸಲ ಫೋನ್ ಮಾಡಿ ಹೇಳಿದೆ, ಒಂದ್ಸಲ ಬಂದು ನೋಡಿ, ಒಂದು ಹುಡುಗಿ ಈ ಥರ ಆಗಿದೆ, ಅತ್ಯಾಚಾರ ಆಗಿ ಇದೇ ಥರ ಆಗಿದೆ, ಒಂದ್ಸಲ ಬಂದು ನೋಡಿ ಅಂತ ನಾನು ಹೇಳಿದ್ದೇನೆ ತಿಮ್ಮರೋಡಿ ಅವ್ರ ಹತ್ರ. ಓಕೆ, ಆಮೇಲೆ ಬಂದರು. ಆದ್ಮೇಲೆ ಅವತ್ತು ಬರಲಿಲ್ಲ, ಮರುದಿವಸ ಬಂದರು ಅವರು. ಓಕೆ, ಬಂದರು, ಮರುದಿವಸ ಬಂದಿದ್ದಾರೆ. ಮನೆ ಬಂದು ಅವರ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ನಾವು. ಇವ್ರನ್ನ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಏನಾಯ್ತು ಅಂತ ಕೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರವನ್ನ ಕೇಳ್ತೀನಿ. ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ನೀವು ಹೇಳ್ತಾ ಇದ್ರಿ ಗೋಪಾಲ್ ಪೂಜಾರಿ, ಸಂತೋಷ್ ರಾವ್ನ ಆ ಸ್ಥಳದಲ್ಲಿ ನಾನು ನೋಡಿದ್ದೆ ಅಂತ ಹೇಳಿದ್ರಲ್ವಾ? ಆ ಸ್ಥಳದಲ್ಲಿ ನೀವು ಆ ಸಂತೋಷ್ನ ನೋಡಿದಾಗ ಆತ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದ? ಆತನನ್ನು ನೀವು ಅಕ್ಯುರೇಟ್ ಆಗಿ ಟೈಮಿಂಗ್ ಏನಾದ್ರು ನೆನಪಿದೆಯಾ? ಎಷ್ಟೊತ್ತಿಗೆ ಆತನನ್ನು ನೀವು ನೋಡಿದ್ರಿ? ಅಲ್ಲಿ ನೋಡಿದ್ದು ನೀವು ಸಂತೋಷ್ ರಾವ್ನೇ ಅಂತ ನಿಮ್ಗೆ ಕನ್ಫರ್ಮ್? ಕನ್ಫರ್ಮ್. ಯಾಕಂದ್ರೆ ನಾನು ಅಲ್ಲಿ ಮಳೆ ಬರುವಾಗ, ಅದು ಈಗ ತರ ಡಬಲ್ ರೋಡ್ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು. ಅದು ಟರ್ನ್ ಅಲ್ಲದೆ ಒಂದು ಟರ್ನ್, ಅದು ಮರದ ಹತ್ರ, ಅಂದ್ರೆ ಮಳೆ ಬರ್ತಿದ್ದು, ಅಲ್ಲಿ ಒಂದು ಹಳ್ಳದಾಗಿ ಉಂಟು ಮರದಲ್ಲಿ, ಬ್ರಿಡ್ಜ್ ತರ ಉಂಟು, ಅಲ್ಲಿ ನೀರು ನಿಲ್ತದೆ, ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಗೆ ನಾನು ಬರುವಾಗ ಸ್ಲೋ, ಅಲ್ಲಿ ಟರ್ನ್ ಅಲ್ಲ, ಸ್ಲೋ ಬರುವಾಗ ಈ ಮರದ ಹತ್ರ ನಿಂತಿದ್ದ. ಅಲ್ಲಿ ಅಂದ್ರೆ ಜಾಸ್ತಿ ಮರ ಇಲ್ಲ ನೋಡಿ, ಅಲ್ಲಿ ಒಂದು 4-5 ಮರ ಇರ್ತಿತ್ತು. ಆ ಮರದ ಅಡಿಯಲ್ಲಿ ಅವ ನಿಂತಿದ್ದ. ಯಾಕಂದ್ರೆ ಕೈ ಕಟ್ಟಿ ನಿಂತಿದ್ದ, ಒಂದು ಬ್ಯಾಗ್ ಇತ್ತು ಅವನ ಕೈಯಲ್ಲಿ, ಕ್ಲೀನ್ ಆಗಿ ನೋಡಿದ್ದೇನೆ ಕೈಯಲ್ಲಿ ಇದ್ದು. ಯಾಕಂದ್ರೆ ನಾನು ಸ್ಲೋ ಹೋಗೋದು ಅಲ್ಲಿ, ಯಾಕಂದ್ರೆ ನಮ್ಮ ಓನರ್ ಕೆಲಸಕ್ಕೆ ಕರ್ಕೊಂಡು ಹೋಗೋದು ಆ ಟರ್ನ್ ಅಲ್ಲಿ, ಅಲ್ಲಿ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಆತಲ್ಲಿ. ಓಕೆ. ಸೊ ಇದಕ್ಕಿಂತ ಮುಂಚೆ ಆ ಸಂತೋಷ್ ರಾವ್ನ ನೀವು ನೋಡಿದ್ದಿದೆಯಾ? ಆತನ ಬಗ್ಗೆ ಗೊತ್ತಿದ್ದಿತ್ತ ನಿಮ್ಗೆ? ಇಲ್ಲ, ಮುಂಚೆಯಲ್ಲಿ ನೋಡ್ಲಿಲ್ಲ ನಾನು. ಸೊ ನೀವು ಸ್ಥಳದಲ್ಲಿ ಸಂತೋಷ್ ರಾವ್ನ ನೋಡಿದ ಮೇಲೆ ನೀವು ಪ್ರಭಾಕರನ್ ಅವ್ರಿಗೆ ಬಂದು ಹೇಳ್ತೀರಿ ಅಲ್ವಾ, ನಾನು ಇಂಥ ವ್ಯಕ್ತಿ ನೋಡಿದೆ ಅಂತ? ಹೌದೌದು. ಸೊ ಪೊಲೀಸರಿಗೆ ಗೋಪಾಲ್ ಪೂಜಾರಿ ಹುಡುಗ ನಿಂತಿದ್ದ ಅಂತ ಹೇಳಿದ್ದೇನೆ, ಈಗ ನಿಂತಿದ್ದ ಅಂತ. ಓಕೆ. ಸೊ ಪೊಲೀಸರಿಗೆ ಗೋಪಾಲ್ ಪೂಜಾರಿ ಸಂತೋಷ್ ರಾವ್ನ ಆ ಸ್ಪಾಟ್ ಅಲ್ಲಿ ನೋಡಿದ್ರು ಅಂತ ಹೇಗೆ ಗೊತ್ತಾಯ್ತು? ಅದೇ ಪ್ರಭಾಕರ್ ಪೂಜಾರಿ ಹೇಳಿದ್ದಲ್ಲಿ. ಓಕೆ. ನನ್ನನ್ನು ಅಲ್ಲಿ ಓಪಿಗೆ ಕರೆದ್ರು, ಸ್ಟೇಷನ್ ಹತ್ರ ಕರೆದ್ರು. ಅಲ್ಲಿ ಧರ್ಮಸ್ಥಳದಲ್ಲಿ ಓಪಿ ಇತ್ತು, ಆ ಯಾತ್ರೆ ಹೋಟ್ಲ ಪಕ್ಕದಲ್ಲಿ ಓಪಿ ಇತ್ತು. ಅಲ್ಲಿ ನನ್ನನ್ನು ಕರೆದು ಕೇಳಿದ್ರು, ಇವರ ಪ್ರಭಾಕರ್ ಹೇಳಿದಾಗ ಇವ ನೋಡಿದ್ದಾನೆ ಅಂತ. ಅದಕ್ಕೆ ನಾನು ಅವರಲ್ಲಿ ಹೇಳಿದ್ದೆ, ಹೌದು ಸರ್ ನಾನು ನೋಡಿದೌದು, ಅವನು ಅಲ್ಲಿ ನಿಂತಿದ್ದ, ಬ್ಯಾಗ್ ಇಟ್ಕೊಂಡು ನಿಂತಿದ್ದ ಅಲ್ಲಿ ಅಂತ ಹೇಳಿದೆ. ಹೋಗುವ. ಸೊ ನೀವು ಪ್ರಭಾಕರ್ ಪೂಜಾರಿಗೆ ಏನು ಹೇಳಿರ್ತೀರಿ? ಪ್ರಭಾಕರ್ ಪೂಜಾರಿ ಅವರು ಪೊಲೀಸರಿಗೆ ಹೇಳ್ತಾರೆ ಗೋಪಾಲ್ ಪೂಜಾರಿ ಅನ್ನೋರು ಒಬ್ರು ನೋಡಿದ್ದಾರೆ ಅಂತ ಹೇಳಿ, ಅವಾಗ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಕರೆಸ್ತಾರೆ, ಹೌದೌದು. ಓಕೆ, ಮುಂದೇನಾಯ್ತು? ಈ ರುದ್ರಮುನಿಯನ್ ಅಂತವ್ರು ನಿಮ್ಮನ್ನ ಎನ್ಕ್ವೈರಿ ಕರೆದ್ರ? ಇನ್ನೊಬ್ಬ ಮೇಡಮ್ ಅಂತ ಯಾರೋ ಹೇಳ್ತಾ ಇದ್ರಿ, ಅವ್ರು ನಿಮ್ಮನ್ನ ಎನ್ಕ್ವೈರಿ ಕರೆದ್ರ? ಎನ್ಕ್ವೈರಿ ಕರೆದ ಮೇಲೆ ಏನಾಯ್ತು? ಹೌದಾ, ಕೇಳಿದ್ರು ಸ್ಪಾಟಲ್ಲಿ ನೋಡಿದೆ ಅಂತ. ಸತ್ರ ಒಂದು 1/2 hour 1 hour ಟೈಮ್ ಕೇಳಿ ನಾನು ಕೇಳಿದ್ರು, ಹೌದಾ ನೋಡಿದ್ದೆ ನೀನು? ಹೌದಾ, ಅವನೇ ನೋಡಿದಂದು. ಹೌದು, ಕ್ಲಿಯರ್ ಆಗಿ ಅಲ್ಲಿ ನೋಡಿದ್ದೇನೆ, ಈಗ ಬೇಕಾದ್ರೆ ಹೇಳ್ತೇನೆ, ಆ ಸ್ಪಾಟಲ್ಲಿ ಇದ್ದದ್ದು ನಿಂತದ್ದು ನಾನು ನೋಡಿದ್ದೇನೆ, ಹೌದು ಸರ್ ಅಂತ ಹೇಳಿ. ಫಸ್ಟ್ ಟೈಮ್ ನಿಮ್ಮನ್ನ ಎನ್ಕ್ವೈರಿ ಕರೆದ ಟೈಮ್ ನಲ್ಲಿ ಪೊಲೀಸರು ನಿಮಗೆ ಮತ್ತೆ ಏನೇನ ಪ್ರಶ್ನೆ ಮಾಡಿದ್ರು? ಬೇರೆ ಏನಿಲ್ಲ, ಅವರು ನೀನು ಯಾವ ಹೊತ್ತಿಗೆ ನೋಡಿದ್ದು, ಎಷ್ಟು ಹೊತ್ತಿಗೆ ನೋಡಿದೆ ಅಂತ ಹೇಳಿದ್ರು. ಓಕೆ. ನಾನು ಹೇಳ್ದೆ 3 ನಾನು ಕೆಲಸಕ್ಕೆ ಹೋಗುವಾಗ ನೋಡಿದ್ದು, ಮತ್ತೆ ವಾಪಸ್ ಬರುವಾಗ ನಾನು ನೋಡ್ಲಿಲ್ಲ, ಹೋಗುವಾಗ ನೋಡಿದ್ದೇನೆ. ಈ ಕಡೆಯಿಂದ ಧರ್ಮಸ್ಥಳದಿಂದ ನೇತ್ರಾವತಿಗೆ ಹೋಗುವಾಗ ನೋಡಿದ್ದೇನೆ ಅವನನ್ನು, ಅಷ್ಟು ಮಾತ್ರ ನೋಡಿದ್ದು, ಬೇರೆ ಏನು ನೋಡ್ಲಿಲ್ಲ ಅಂತ ಹೇಳಿದೆ ಅವರಲ್ಲಿ. ಅದಕ್ಕೆ ಅಲ್ಲಿ ನನ್ನನ್ನು ಸ್ಟೇಟ್ಮೆಂಟ್ ಎಲ್ಲ ಕರೆದು ಬರ್ಕೊಂಡ್ರು, ಯೋಗೇಶ್ವರ್ ಇದ್ದಾಗ ಬರ್ಕೊಂಡ್ರು. ಅಲ್ಲಿಗೆ ಒಂದು ಕ್ಲಾರಿಟಿ ಏನಂತಂದ್ರೆ, ಈಗ ನಮ್ಮ ಜೊತೆ ಇಲ್ಲಿ ಲೈವ್ ಅಲ್ಲಿ ಕೂತಿರುವಂತ ಈ ಗೋಪಾಲ್ ಪೂಜಾರಿ ಅವತ್ತು ಸ್ಪಾಟ್ ಅಲ್ಲಿ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ನೋಡಿದ್ರು. ಇದು ಸೌಜನ್ಯ ಕೇಸ್ಗೆ ಬಿಗ್ ಲೀಡ್. ಇವರೇ ಐ ವಿಟ್ನೆಸ್. ಅವತ್ತು ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಸ್ಥಳದಲ್ಲಿ ನೋಡಿದ್ದಕ್ಕೆ ಈ ವ್ಯಕ್ತಿ ನಮ್ಮ ಜೊತೆ ಕೂತು ಮಾತಾಡ್ತಾ ಇರುವಂತ ಗೋಪಾಲ್ ಪೂಜಾರಿ
ಲೀಡ್ ಆಗ್ತಾರೆ, ಐ ವಿಟ್ನೆಸ್ ಆಗ್ತಾರೆ. ಇವರನ್ನ ಪೊಲೀಸರು ಅವತ್ತು ವಿಚಾರಣೆಗೂ ಕೂಡ ಕರೆದಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಗೋಪಾಲ್ ಪೂಜಾರಿ ಹೇಳ್ತಿದ್ದಾರೆ. ನಾನೀಗ ನೆಕ್ಸ್ಟ್ ಹೋಗ್ತೀನಿ. ಎಸ್ ಗೋಪಾಲ್ ಪೂಜಾರಿ, ಈ ಕೇಸಲ್ಲಿ ನಿಮ್ಮನ್ನ ಸಾಕ್ಷಿ ಮಾಡಿದ್ದು ನಿಮಗೆ ಗೊತ್ತಾಗಿದ್ದು ಯಾವಾಗ? ನಿಮ್ಮನ್ನ ಸಾಕ್ಷಿ ಮಾಡಿದರ ಕೂಡಲೇ ಅಥವಾ ಹೇಗೆ? ಇದ್ರ ಬಗ್ಗೆ ಹೇಳೋದಾದ್ರೆ. ನನ್ನನ್ನು ಕೂಡಲೇ ಸಾಕ್ಷಿ ಮಾಡಲಿಲ್ಲ. ಅವತ್ತು ರಾತ್ರಿ ಕರೆದಿದ್ರು ನನ್ನನ್ನು. ರಾತ್ರಿ ಕರೆದ್ರು, ಸಾಧಾರಣ ಒಂದು 9 ಗಂಟೆಗೆ ಕರೆದ್ರು. ಫೋನ್ ಮಾಡಿ ಅಲ್ಲಿ ಕರೆದ್ರು. ಆಮೇಲೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಮಾತಾಡಿದಾಗ ಹೇಳಿದರು, ಕೇಳಿ ಅವರು SP ಯಾರೋ ಬಂದಿದ್ರು. ಆಗ ನನ್ನಲ್ಲಿ ಕೇಳಿದ್ರು, ಹೌದಾ ಇವನು ನೋಡಿದ್ಯಾ? ಹೌದಾ ಸಂತೋಷ್? ಹೌದಂತ ಹೇಳಿದ್ದೇನೆ. ಅವನನ್ನು ನೋಡಿದ್ದು ಹೌದು, ನಾನು ಅಲ್ಲಿ ಆ ಮರದ ಹತ್ರ ನಿಂತಿದ್ದ ಹೌದು ಸರ್ ಅಂತ ಹೇಳಿದೆ. ಸೊ ಮತ್ತೆ ನನ್ನನ್ನು ನೀನು ಹೋಗು, ಇನ್ನು ಬೇಕಾದಾಗ ಕರೀತೇನೆ ಅಂತ ಹೇಳಿದರು. ಆದಮೇಲೆ ನನ್ನನ್ನು ಸ್ಟೇಷನ್ಗೆ ಕರೀಲಿಲ್ಲ, ಬೆಳ್ತಂಗಡಿಗೆ. ಮತ್ತೆ ನನ್ನನ್ನು ಅದೇ ರುದ್ರಮುನಿ ಸರ್ ಕರೆದದ್ದು, CA ಆಫೀಸರ್ ಅವರೇ ಬಂದು ನಾನು ಕರೆದದ್ದು. ಈಗ ಕೇಳಿ ಫೋನ್ ಮಾಡಿ ಕೇಳಿದ್ರು, ಕರೆದ್ರು. ಸ್ಪಾಟ್ಗೆ ತೋರಿಸ್ತೀಯ ಅಂತ ಹೇಳಿದ್ರು, ತೋರಿಸ್ತೇನೆ ಅಂತ ಹೇಳಿದ್ದೇನೆ. ನೋಡಿ ಗೋಪಾಲ್ ಪೂಜಾರಿ, ಬಹಳ ಮುಖ್ಯವಾದಂತ ವಿಚಾರ. ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು ರುದ್ರಮುನಿ ಸರ್. ಓಕೆ, ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಹಾ, ಆಯ್ತು, ಮುಂದೆ? ಅಲ್ಲಿ ಸ್ಪಾಟ್ ಕರ್ಕೊಂಡು ಹೋಗಿ ಎಲ್ಲಿ ನಿಂತಿದ್ದ ಅಂತ ಕೇಳಿದ್ರು ರುದ್ರಮುನಿ ಸರ್. ಓಕೆ, ನಾನು ಸ್ಪಾಟ್ ತೋರಿಸಿದೆ, ಈ ಪೊಸಿಷನ್ ಅಲ್ಲಿ ನಿಂತಿದ್ದವನಂತ. ಅಲ್ಲೆಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಂಡ್ರು. ನನ್ನನ್ನು ಮತ್ತೆ ಅಲ್ಲಿ ಬಿಟ್ಟರು. ಆದಮೇಲೆ ಮೇಡಮ್ ಬಂದಿರೋದು ನನ್ನ ಕರ್ಕೊಂಡು ಸ್ವಲ್ಪ ದಿವಸದ ನಂತರ. ಮೇಡಮ್ ಅಲ್ಲಿ ಸ್ಪಾಟ್ ಹತ್ರ ಬರಲಿಲ್ಲ, ನನ್ನ ಅಲ್ಲೇ ಕೇಳಿದರು ಬೆಳ್ತಂಗಡಿ IB ಅಲ್ಲಿ. ಓಕೆ, ಅವರು ಸಹ ಏನಾಗಿದೆ ಎಲ್ಲಿ ನೋಡಿದಂತೇಳಿ, ಆ ಸ್ಪಾಟಲ್ಲಿ ನೋಡಿದ್ದೇನೆ ಅವನನ್ನು, ಅಲ್ಲಿ ನಿಂತಿದ್ದ ಹೌದು ಮೇಡಮ್ ಅಂತ ಹೇಳಿದೆ. ಅಷ್ಟೇ ಅಲ್ಲಿ ಅವರು ಸಾಧಾರಣ ಒಂದು ಅದನ್ನೇ ಕೇಳಿದೆ, ಮತ್ತೆ ಕಳಿಸಿದ್ರು ನನ್ನನ್ನು. ಈಗ ನೋಡಿ, ಮುಖ್ಯವಾದಂಥ ವಿಚಾರ ಗೋಪಾಲ್ ಪೂಜಾರಿ ಅವರೇ, ಸಂತೋಷ್ ರಾವ್ನ ನಾನು ಅಲ್ಲಿ ನೋಡಿದ್ದೆ ಅಂತ ನೀವು ಹೇಳ್ತಾ ಇದ್ದೀರಿ. 4 ಗಂಟೆ ಹೊತ್ತಿಗೆ ಆತ ಅಲ್ಲಿಯೇ ಇದ್ದ ಅಂತಾನು ಹೇಳ್ತಿದ್ದೀರಿ. ಸ್ಪಾಟ್ಗೆ ರುದ್ರಮುನಿ ಅನ್ನುವಂಥ ಆಫೀಸರ್ ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಅಂತಾನು ಹೇಳ್ತಾ ಇದ್ದೀರಿ. ಹೌದು, 3:30 ಆಯ್ತು, 3:30 4 ಗಂಟೆ ಅಷ್ಟೇ ಅಲ್ವಾ? ಅಕ್ಯುರೇಟ್ 3:30. ಸೊ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ ನಂತರ ನೀವೀಗ ಐ ವಿಟ್ನೆಸ್ ಆದ್ರಿ. ಆದಾಗ್ಯೂ ಕೂಡ ತಮಗೆ ಗೊತ್ತಿರಬಹುದು, ಸಂತೋಷ್ ರಾವ್ನ ಆ ಸ್ಪಾಟ್ ಅಲ್ಲಿ ನೋಡೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಕರೆಕ್ಟಾ? ಹೌದೌದು, ಕರೆಕ್ಟ್ ಹೇಳಿದೆ. ಈಗ ನೀವು ಸಾಕ್ಷಿ ನೋಡಿದೀರಿ ಅಂತ ಅಂದಮೇಲೆ, ಅಧಿಕಾರಿಗಳು ನಿಮ್ಮನ್ನ ಸ್ಪಾಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ನಿಮ್ಮನ್ನ ಸಾಕ್ಷಿಯಾಗಿ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದೇ ಇರೋದು, ನನ್ನನ್ನು ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅಂತ ನಂಗೆ ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ನೀವು ವಿಚಾರಿಸಿದ್ರ ಯಾರ ಕಡೆಯಿಂದ ಆದ್ರೂ? ನಾವು ಯಾವ ಟೈಮ್ ಆಗಲೂ ಬೇಕಾದ್ರೆ ಆ ವಿಷಯದಲ್ಲಿ, ಸೌಜನ್ಯ ಹೋರಾಟದ ವಿಷಯದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದೇನೆ. ಯಾರು ಬೇಕಾದ್ರೆ ಕರೆದ್ರೆ ನಾವು ಬರ್ತೇವೆ. ಯಾಕಂದ್ರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗ್ಬೇಕು. ಅದೊಂದು ಹೆಣ್ಮಗಳಾದ್ಮೇಲೆ ನ್ಯಾಯ ಸಿಗ್ಬೇಕಂತ. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ದುಃಖ ಅನ್ಸುತ್ತಾ? ನಾನು ಸಾಕ್ಷಿ ಇದೀನಿ, ನೋಡಿದವನು, ಆದ್ರೂ ನನ್ನನ್ನು ಕೋರ್ಟಿಗೆ ಕರೀಲಿಲ್ಲ. ಇಲ್ಲಿ ಏನ್ ನಡೀತಾ ಇದೆ? ನಿಮ್ಗೆ ಏನ್ ಸಂಶಯ ಮೂಡ್ತಾ ಇದೆಯಾ? ಹೇಗೆ? ಸಂಶಯ ಏನಿಲ್ಲ ಸರ್. ಮತ್ತೆ ಯಾರ ಒಂದು ಸೈಡ್ ಮಾತಾಡ್ತಾರೆ, ಒಂದು ಸೈಡ್ ಆಗಲ್ಲ, ಒಂದು ಸೈಡಲ್ಲಿ ಮಾತಾಡ್ತಾರೆ, ಒಂದು ಸೈಡ್ ಅಲ್ಲ. ಅದಕ್ಕೆ ನಾವು ಹೇಳಿದ್ದೆ, ನಾನು ಕರೆದಾಗ ಯಾವತ್ತು ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಯಾರ ಪರವಾಗಿರಲ್ಲ, ಆ ಕಡೆ ಅಲ್ಲ ಈ ಕಡೆ ಅಲ್ಲ. ನಾನು ಯಾರಲ್ಲಿ ಕರೆದ್ರು ಕೂಡ ನೋಡಿದೌದಂದ್ರೆ ನಾವು ಹೌದು, ನೋಡಿದೌದು, ಸಾಕ್ಷಿ ಹೌದು ಅಂತ ಹೇಳ್ತೇನೆ ಯಾವತ್ತಿಗೂ. ಕರೆಕ್ಟ್, ನೀವು ನೋಡಿದ್ದನ್ನು ಹೇಳ್ತೀರಿ ಬಿಡಿ, ಅದರಲ್ಲೇನಿಲ್ಲ. ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ, ನೀವು ನೋಡಿದೀರಿ ಅಂದ ಮೇಲೆ, ಸ್ಥಳದಲ್ಲಿ ಇದ್ರಿ ಅಂದ ಮೇಲೆ ನಿಮ್ಮನ್ನ ಕೋರ್ಟ್ಗೆ ಯಾಕೆ ಕರೀಲಿಲ್ಲ? ಅದು ನಮ್ಗೆ ಸಹ ಗೊತ್ತಾಗುದಿಲ್ಲ ಸರ್, ಯಾಕೆ ಕರೀಲಿಲ್ಲ ಅಂತ ಗೊತ್ತಿಲ್ಲ ನಮಗೆ. ನನಗೊಂದು ನೇರವಾದಂಥ ಉತ್ತರವನ್ನು ಹೇಳಿ ಗೋಪಾಲ್ ಪೂಜಾರಿ ಅವರೇ. ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ತರ ಯಾರಾದರೂ ನೋಡ್ಕೊಂಡ್ರ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರ್ದು ಅನ್ನೋ ರೀತಿ ಏನಾದರೂ ಪ್ರಭಾವಗಳನ್ನ ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದೆಯಾ ಅಂತ? ಇಲ್ಲ, ನಂಗೆ ಆ ಮಾಹಿತಿಯನ್ನು ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ದು ಕೆಲಸ ಮೆತ್ತು ಅಷ್ಟೇ. ನಮಗೆ ಕರೆದಿದ್ರೆ ಓದ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತೆ ನಮ್ಮನ್ನು ಕರೀಲಿಲ್ಲ, ನಾವೇನು ಐ ವಿಟ್ನೆಸ್ ಅಂತ ಅದೇನೇ ಗೊತ್ತಾಗ್ಲಿಲ್ಲ ನಮಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಸಹ ಕಾಂಟ್ಯಾಕ್ಟ್ ಇತ್ತು ನಮಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರವರಲ್ಲಿ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು ಅವಾಗ? ನೀವು ಸ್ವತಃ ಸೌಜನ್ಯ ಮನೆಯಲ್ಲಿ ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ. ಸೌಜನ್ಯನೂ ನಿಮಗೆ ಪರಿಚಯನಾ? ಸೌಜನ್ಯನೂ ನಿಮಗೆ ಪರಿಚಯ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು, ಸೌಜನ್ಯ ಪರಿಚಯ. ಸೌಜನ್ಯ ನಾನು ಆವಾಗ ಅಂಗಡಿಯಲ್ಲಿ ಕೆಲಸಕ್ಕಿರೋ ಚಿಕ್ಕ ಹುಡುಗಿ, ಸ್ಕೂಲ್ ಹೋಗ್ತಿದ್ಲು ಆಗ. ನೀವು ಸಂತೋಷ್ ರಾವ್ನ ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಆ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವ್ರು ಅದನ್ನು ಯಾವ ರೀತಿ ತಗೊಂಡ್ರು? ಅವರು ಅದನ್ನು ಯಾವ ರೀತಿ, ಅದರ ಬಗ್ಗೆ ಯಾವುದು ಇದು ಮಾಡಲಿಲ್ಲ ಅವರು. ಅಷ್ಟು ರಿಯಾಕ್ಷನ್ ಯಾವುದು ಕೊಡಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದಂತ ಹೇಳಿದ್ದೇನೆ. ಅವರಲ್ಲಿ ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದಂತ. ಅವ್ರದ್ದು ರಿಯಾಕ್ಷನ್ ಏನು ಇರಲಿಲ್ಲ. ಅದಕ್ಕೆ ವಾಪಸ್ ಏನಾದರೂ ಅವರಿಗೆ ಅವನು ಅಲ್ಲ, ಅವನು ಹೌದಾ ಅಲ್ಲ ಅಂತ ಅದು ಯಾವುದು ಇರಲಿಲ್ಲ ಅವರ ಬಗ್ಗೆ.
ನಿಮ್ಮನ್ನ ಅವಾಯ್ಡ್ ಮಾಡುವಂತ ಕೆಲಸ ಆಯ್ತಾ ಏನಾದರೂ? ನೀವು ಸಂತೋಷ್ ರಾವ್ನ ನೋಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನ ಏನಾದರೂ ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅವಾಯ್ಡ್ ಮಾಡುವಂತ ಕೆಲಸ ಏನಾದರೂ ಆಯ್ತಾ ಯಾರಿಂದಾದ್ರೂ? ನಮ್ಗೆ ಗೊತ್ತಿರುವಾಗೆ ಯಾವುದು ಗೊತ್ತಿಲ್ಲ ಸರ್. ಮತ್ತು ಒಳಗೊಳಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದು ಅಂತ ಗೊತ್ತಾಗೋದಿಲ್ಲ ಸರ್ ನಮಗೆ. ಅಂದರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನು. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಇಲ್ಲ, ಅಷ್ಟೇನು ಗೊತ್ತಾಗೋದಿಲ್ಲ. ಇಲ್ಲ, ಯಾರು ಇರಲಿಕ್ಕಿಲ್ಲ, ಹಾಂ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹ್ಞೂ. ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್. ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ, ಆ ಥರ, ಅದಕ್ಕೆ. ನಿಮಗೇನು ಅನಿಸುತ್ತೆ ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೀವು ಸ್ವತಃ ಸಂತೋಷ್ ರಾವ್ನ ನೋಡಿದವರು, ಹಾಗಿದ್ರೆ ಸೌಜನ್ಯ ಅಪಹರಣ ಮಾಡಿದ್ದು ಯಾರು, ಸೌಜನ್ಯ ಕೊಲೆಗಾರರು ಯಾರು, ಏನೇನು ಆಯಿತು ಅವತ್ತು, ಏನು ಅನಿಸುತ್ತೆ ನಿಮಗೆ? ಇಷ್ಟು ಎಲ್ಲ ಬೆಳವಣಿಗೆ ನಡೆದ ಮೇಲೆ ದೇವರಿಗೆ ಗೊತ್ತು ಸರ್. ಯಾಕಂದರೆ ನಮಗೆ ಗೊತ್ತಾಗಲಿಲ್ಲ. ನಾವು ಎಷ್ಟು ಹೇಳಿದ್ರು, ಎಷ್ಟು ಗೊಬ್ಬೆ ಹೊಡೆದ್ರು ಅದು ಆಗಲ್ಲ. ನ್ಯಾಯ ಒಂದ್ಸಲ ಆರೋಪಿ ಹೌದಾ ಅಲ್ವಾ ಅಂತ ಆದಮೇಲೆ ಕೋರ್ಟ್ ಮೇಲೆ ಮತ್ತೆ ಏನಂತ ಹೇಳಿ ಸರ್. ನಾನು ಜಸ್ಟ್ ಅವ್ನು ನೋಡಿದ್ದೇನೆ, ಹೌದು ಅವನು ಮಾಡಿದ್ದೇನೆ ಇಲ್ಲ ಅಂತ ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಲವಂತ ಅವನು ಇದ್ದ ಆ ಥರ ಒಂಥರ ಹೈಟ್ ಆಗಿದ್ದಾನೆ, ಎಲ್ಲ ಹೇಳ್ತಿದ್ರು, ಭಯಂಕರ ಗಟ್ಟಿಮುಟ್ಟಾಗಿದ್ದ. ಅಲ್ಲ, ಈಗ ಏನು ಬೊಬ್ಬೆ ಹೊಡೆದ್ರು ಕೂಡ ಪ್ರಯೋಜನ ಇಲ್ಲ ಅಂತ ನೀವು ಹೇಳ್ತಿದ್ದೀರಲ್ಲ, ಯಾಕೆ ಈ ರೀತಿಯ ಕನ್ಕ್ಲೂಷನ್ಗೆ ಬಂದ್ರಿ ನೀವು? ನಿಮ್ಗೆ ಅನಿಸ್ತಾ ಇದೆಯಾ ಏನು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಅನಿಸ್ತಾ ಇದೆಯಾ? ಇಲ್ಲಪ್ಪ, ಯಾಕಂದರೆ ಕೋರ್ಟಿನ ಮೇಲೆ ಯಾವುದಿಲ್ಲಲ್ಲ ಸರ್. ಹಾಂ, ಕೋರ್ಟ್ ಹೇಳಿದ ಮೇಲೆ ಯಾವುದಿಲ್ಲ. ಈಗ ನೆಕ್ಸ್ಟ್ ಮರುತನಿಖೆ ಆದರೂ ಕೂಡ ಮರುತನಿಖೆ ಮಾಡಿದರೆ ಒಳ್ಳೇದಾಗ್ತದೆ. ಅದು ಸೌಜನ್ಯನ ಕೇಸ್ ಮರುತನಿಖೆ ಮಾಡಿದರೆ ಅದಕ್ಕೊಂದು ನ್ಯಾಯ ಸಿಗ್ಬೋದು ಅಂತ ಎನಿಸಿದೆ ನಾನು. ಮರುತನಿಖೆ ಆದರೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ? ಹಾಂ, ಸಿಗ್ತದೆ ಅಂತ ಹೇಳಿದ್ರು. ಅಂದರೆ ಈಗ ನಡೆದ ಯಾರು ಆರೋಪಿಯವರು ಅಂತ ಅವನು ಸಹ ಎಲ್ಲರನ್ನು ಕರ್ಕೊಂಡು ಬರ್ತಾವೆ, ಅವನ ಎನ್ಕ್ವೈರಿ ಆಗ್ತಾರಲ್ಲ, ಆಗ ಗೊತ್ತಾಗ್ತದೆ ಅಂತ. ಈಗ ನಡೆದಿರುವ ತನಿಖೆ ಸರಿ ಇಲ್ಲ ನಿಮ್ಮ ಪ್ರಕಾರ? ಅದು ಹೇಳಲಿಕ್ಕೆ ಇಲ್ಲ, ನಿಜವಾಗ್ಲೂ ಇಲ್ಲ ಅಂತಲೇ ಆಗ್ತದೆ. ಯಾಕಂದರೆ ಅವನನ್ನು ಮರು ತನಿಖೆ ಮಾಡಲೇಬೇಕಾಗ್ತದೆ. ಇನ್ನೊಂದ್ಸಲ ತನಿಖೆ ಮಾಡಿದ್ರೆ ಆಗ ಗೊತ್ತಾಗ್ತದೆ ಎಲ್ಲರಿಗೂ. ಯಾರನ್ನ ಮರು ತನಿಖೆಗೆ ಒಳಪಡಿಸಬೇಕು? ಸಂತೋಷ್ ರಾವ್ನ ಮರು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಿದ್ದೀರಾ ನೀವು? ಹೌದೌದು, ಒಂದ್ಸಲ ಮರು ತನಿಖೆ ಮಾಡಿದರೆ ಎಲ್ಲರಂತ ಅವನಂತಲ್ಲ, ಎಲ್ಲ ಈಗ ಎಲ್ಲ ಸಾಕ್ಷಿಯವರು ಇದ್ದಾರಲ್ಲ ಅವರನ್ನೆಲ್ಲ ಕರೆದು ಮರು ತನಿಖೆ ಮಾಡಿದರೆ ನಮಗೂ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಲಿಕ್ಕೆ ಹೇಳಿದ್ರೆ ಎಲ್ಲ ಹೇಳಿದ್ರೆ ಆಗ ಗೊತ್ತಾಗ್ತದೆ ಅಂತ ಎಲ್ಲ ವಿಷಯ. ಇನ್ನೊಂದು ಗೋಪಾಲ್ ಪೂಜಾರಿ, ಈಗ ಈ ಕೇಸಲ್ಲಿ ನಿಮ್ಮನ್ನ ಯಾವಾಗಲೂ ಸಾಕ್ಷಿಯಾಗಿ ಪರಿಗಣಿಸಲೇ ಇಲ್ವಾ? ಆ ಪ್ರಭಾಕರ್ ಅವರಿಗೆ ನೀವು ಹತ್ರ ಏನು ಹೋಗಿ ಹೇಳಿದ್ರಿ? ಪ್ರಭಾಕರ್ ಅವರಿಗೆ ಸಾಕ್ಷಿಯಾಗಿ ತಗೊಂಡಿದ್ರಾ? ಪ್ರಭಾಕರ್ ಅವರನ್ನು ಸಾಕ್ಷಿಯಾಗಿ ಇಲ್ಲ, ಅವರನ್ನು ಕರೆದಿಲ್ಲ ಅಂತ. ನಿಮ್ಮನ್ನು ಕರೀಲಿಲ್ಲ, ಅವ್ರನ್ನೂ ಕರೀಲಿಲ್ಲ? ನನ್ನನ್ನು ಕರೆದದ್ದು ನೋಡಿದೆ ಅಂತ ಹೇಳು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ರೆ ಹೌದು ಅಂತ ಹೇಳು, ಇಲ್ಲಾದ್ರೆ ಇಲ್ಲ ಅಂತ. ನಾನು ನೋಡಿದಾಗ ಹೌದು ಅವನು ನೋಡಿದೆ ಅಂತ ಹೇಳಿದ್ದೇನೆ. ಹೌದು. ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಲಿ. ನಿಮಗೆ ಯಾರಾದರೂ ಫೋನ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ಕೆ ಬರಬೇಡ ಅಂತ ಯಾರಾದರೂ ಒತ್ತಾಯ ಮಾಡಿದ್ರ, ಯಾರಾದರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ, ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂಥ ಉತ್ತರ ಏನು ನಿಮ್ದು? ಸಾಕ್ಷಿ ಹೇಳ್ಬೇಡ ಅಂತೆಲ್ಲ ಹೇಳಲಿಲ್ಲ, ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ಥರ ಹೇಳ್ಬೇಡ, ಈ ಥರ ಹೇಳ್ಬೇಡ ಅಂತ ಯಾರು ಹೇಳಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದಿನ ಆ ವ್ಯಕ್ತಿನ ಅವತ್ತು ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮನ್ನ ಸ್ಪಾಟ್ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನ ನೀವು ಕೇಳಿದ್ರಾ ಹೇಗೆ? ಅವರಲ್ಲಿ ಸಹ ನಾನು ಸ್ಪಾಟಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ. ಕೋರ್ಟ್ಗೆ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಿಲ್ಲ. ನನಗೆ ಡೌಟ್ ಬಂತು, ನನಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬೋದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನನ್ನು ಕರೀಲಿಲ್ಲ, ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. ನನಗೆ ನಿಮಗೆ ಡೌಟ್ ಬಂದಾಗ ಯಾರ ಮುಂದೆ ಆದರೂ ಹೇಳ್ಕೊಂಡ್ರ ಈ ಡೌಟ್ನ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನ ಗಮನ ತರಿಸುವಂತ ಕೆಲಸ ಮಾಡಿದ್ರಾ ನೀವು? ಇಲ್ಲ, ನಾನು ಹಾಗೆಂತಲ್ಲ, ನಮ್ಮ ಫ್ರೆಂಡ್ಸ್ನೂ ಒಳಗೆ ಹೇಳಿದ್ದೇನೆ, ಈಗ ಈ ಥರ ಆಗಿದೆ, ಹೀಗೆ ಇತ್ತು ಮಾರ ಅಂತಲ್ಲಿ. ಅದನ್ನು ಕೆಲವರು ನಮ್ಮವರು ಹೇಳ್ತಿದ್ರು, ಹೌದು ಇಷ್ಟಲ್ಲ ಆದರೂ ಸಹ ಯಾವುದು ಕೇಳುವುದಿಲ್ಲಲ್ಲ, ಯಾರಲ್ಲಿ ಹೇಳಿದ್ರು ಕೇಳುವುದಿಲ್ಲ ಅಂತೇಳಿ. ಅದನ್ನು ನಾನು ಅಲ್ಲಿ ಮತ್ತೆ ಬಿಟ್ಬಿಟ್ಟೆ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಮಂದಿಯಲ್ಲಿ ಹೇಳಿದ್ದೇನೆ. ಈಗ ಗೋಪಾಲ್ ಪೂಜಾರಿ ಅವರು, ನೀವು ಹೇಳ್ತಿದ್ದೀರಲ್ಲ ನಾನು ಸುಮ್ಮನಾಗ್ಬಿಟ್ಟೆ, ನಾನು ಬಿಟ್ಬಿಟ್ಟೆ, ಇದಕ್ಕೊಂದು ಕಾರಣ ಇರುತ್ತೆ. ನೀವು ಸುಮ್ಮನಾಗೋದಿಲ್ಲ. ನೀವು ಅಲ್ಲಿ ವಿಟ್ನೆಸ್ ಆದಂಥವ್ರು, ನೋಡಿದಂಥವ್ರು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು ಕಾಡ್ತು ಆ ಟೈಮ್ನಲ್ಲಿ, ಯಾವ ಶಕ್ತಿ ನಿಮಗೆ ಅಡ್ಡ ಬಂತು ಅನ್ನುವಂಥದ್ದು ಪ್ರಶ್ನೆ ಇದೆ. ಸುಮ್ಮನೆ ಆಗ್ಬಿಟ್ರಿ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅದನ್ನು ನೀವು ಮುಕ್ತವಾಗಿ ಹೇಳ್ಬೋದು.
ಹೌದು, ಕಾರಣ ಅಂದರೆ ನಮಗೆ ನ್ಯಾಯ ಒಂದ್ಸಲ ಸಂತೋಷ್ ರಾವ್ ಆರೋಪಿ ಅಂತ ಅರೆಸ್ಟ್ ಮಾಡಿದ್ಮೇಲೆ ಹಾಂ ಅವನೇ ಆರೋಪಿ ಅಂತ ಒಮ್ಮೆ ಅರೆಸ್ಟ್ ಮಾಡಿದ್ರು. ಹ್ಞೂ ಹೌದಾ, ಆದಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ಮೇಲೆ ನಾವು ಮತ್ತೆ ನಾವು ಅವನ ಆರೋಪಿ ಹೌದಂತ ಆಗಿದೆ ಅಲ್ಲ, ಆದಮೇಲೆ ಅವನು ರಿಲೀಸ್ ಆದಮೇಲೆ ನಾವು ಮತ್ತೆ ರಿಲೀಸ್ ಆದಮೇಲೆ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಅವನನ್ನು ಬಿಟ್ಟರಲ್ಲ ಇಷ್ಟು ಬೇಗ ಅಂತ. ಮೊದಲು ಅವನೇ ಆರೋಪಿ ಅಂತ ಆಗಿದೆ, ಸಂತೋಷ್ ರಾವೇ ಆರೋಪಿ ಅಂತ ಆಗಿದೆ ಅಲ್ಲ ಸರ್. ಆತನನ್ನ ಬಿಟ್ಟಿದ್ದಕ್ಕೆ ಕಾರಣಗಳು ಗೊತ್ತಿದೆಯಾ ನಿಮಗೆ? ಅವನು ಬಿಟ್ಟದಕ್ಕೆ ಕಾರಣ ಗೊತ್ತಿರಲಿಲ್ಲ. ಆತ ಇರಲಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿ. ಆತನನ್ನ ಸ್ಪಾಟಲ್ಲಿ ನೋಡಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ. ಹೌದೌದು, ಅದು ಹೌದು, ಸಾಕ್ಷಿ ಇರಲಿಲ್ಲ. ಹೌದಂತ ಸಾಕ್ಷಿ ಇರಲಿಲ್ಲ ಅಂದ್ರೆ ಸಾಕ್ಷಿಯನ್ನು ಕರೆದ್ರೆ ಅಲ್ಲಿ ನೀವೇ ಸಾಕ್ಷಿ- ಇದ್ದೀರಲ್ಲ ನಾನು ಅಂದ್ರೆ ಸಾಕ್ಷಿ. ಅವನೇ ಮಾಡಿದನಂತ ಹೇಳುದಲ್ಲ, ನೀವೇ ಅವನನ್ನ ಇದ್ದೀರಲ್ಲ ಆ ಗೋಪಾಲ್ spot ಅಲ್ಲಿ ಪೂಜಾರಿ ನೋಡಿದ್ದಾನೆ ಅಂತ ಸಾಕ್ಷಿ. ನಾನು ಹೇಳ್ತಿದ್ದೇನೆ. ಅಲ್ಲ, ನೀವು ಹೇಳಿದ ಪ್ರಕಾರ ಈಗ ಆಗ್ಲೆಯಿಂದ ನಮ್ಮ ಸಂದರ್ಶನದಲ್ಲಿ ನೀವು ಹೇಳಿದ ಮಾತನ್ನ ಹೌದು, ಮತ್ತು ನಾನು ಎಲ್ಲ ಅಲ್ಲಿ ಆ spot ಗಮನಿಸಿದಾಗ ಅಲ್ಲಿ ನೋಡಿದ್ದೇನೆ ಅಂತ. ಹೌದು, ಮರದ ನೀವೇ ಹತ್ರ ಸಾಕ್ಷಿ ಇದ್ದೀರಿ. ಹೌದು, ನಮ್ಮನ್ನು ಕರೀಲಿಲ್ಲ, ಕರೆದ್ರೆ ಹೇಳ್ಬೋದಿತ್ತು ನಾನು ಈ ಪೊಸಿಷನ್ ಅಲ್ಲಿ ಅವನನ್ನು ನೋಡಿದ್ದೇನೆ ಹೌದಂತ ಹೇಳಿ. ಆಮೇಲೆ ಕರೀಲಿಲ್ಲ ಸಾಕ್ಷಿ ಅಂದ್ರೆ ನಾವು ಇದ್ದೀರಿ ಅಂತ ಎಲ್ಲಿ ಹೇಳಿ ಹೇಳ್ಬೇಕು? ಸಾಕ್ಷಿ ಯಾರಲ್ಲಿ ಇದ್ದೀರಿ ಅಂತ ಹೇಳಿ ಅಂತ? ಕೇವಲ ಬಾಯಿ ಮಾತಿಂದ ಹೇಳೋದಲ್ಲ. ನೀವು ಹೇಳ್ತಾ ಇದ್ದೀರಿ ರುದ್ರಮುನಿ ಅನ್ನುವಂತ ಅಧಿಕಾರಿ ನನ್ನನ್ನ ಕರೆದ್ರು, ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು ಅಂತಾನೆ ಹೇಳ್ತಿದ್ದೀರಲ್ವಾ ನೀವು. ಹಾ, ದೆನ್ ಯು ಆರ್ ಅ ವಿಟ್ನೆಸ್, ನೀವೇ ಸಾಕ್ಷಿ. ಹೌದೌದು. ನಿಮ್ಮನ್ನ ಯಾಕೆ ಕರೀಲಿಲ್ಲ ಅನ್ನುವಂಥದ್ದೇ ಕಾಡ್ತಾ ಇರೋ ಪ್ರಶ್ನೆ ಈಗ. ಹೌದೌದು. ಬಹುಶಃ ಅವತ್ತೇನಾದ್ರೂ ನೀವು ಇದ್ರ ಬಗ್ಗೆ ಇನ್ನೊಂದು ಸ್ಟೆಪ್ ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ಗಂಭೀರವಾಗಿ ತೆಗೆದುಕೊಂಡಿದ್ದು ನೀವೇನಾದ್ರೂ ಅಧಿಕಾರಿಗಳಿಗೆ ನಾನೇ ಸಾಕ್ಷಿ ಇದ್ದೀನಿ, ನೀವು ನನ್ನನ್ನು ವಿಚಾರಣೆಗೆ ಕರಿಬಹುದು ಅಂತ ಏನಾದರೂ ಹೇಳಬಹುದಿತ್ತೇನೋ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ಹೌದೌದು, ಆಗ ಹೇಳ್ಬೋದಿತ್ತು. ಯಾಕಂದ್ರೆ ಆ ಟೈಮಲ್ಲಿ ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಮ್ಯಾರೇಜ್ ಆದ ಟೈಮಲ್ಲಿ ನಾನು ಅಲ್ಲಿ ನನ್ನ ಪರ್ಸನಲ್ ಕೆಲಸದಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಈ ವಿಷಯದಲ್ಲಿ ನಾನು ಅವತ್ತಿಂದ ಇವತ್ತುವರೆಗೂ ಹೋರಾಟ ಮಾಡ್ತಾನೆ ಇದ್ದೇನೆ. ಆದರೆ ಕೆಲವರು ಬೇರೆ ಬೇರೆ ಹೇಳ್ತಾರೆ. ಈಗ ಸಹ ನಾನು ಹೇಳಿದ ಕೂಡಲೇ ನನಗೆ ಈಗ ಕಮೆಂಟ್ ಬರ್ಬೋದು, ಬೇರೆ ಬೇರೆ ನನ್ನ ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಬೇರೆ ಬೇರೆ ವಿಷಯದಲ್ಲಿ ನನಗೆ ಬೇರೆ ಬೇರೆ ವಿಷಯದಲ್ಲಿ ಬೈತಾ ಇದ್ದಾರೆ. ನೀನು ಈಗ ಧರ್ಮಸ್ಥಳ ಪರವಾದಿ, ಆಗ ತಿಮ್ಮರಡಿ ಪರವಾದಿ. ನಾನು ಯಾರ ಪರವಾಗಿಲ್ಲ, ನಾನು ನೇರವಾಗಿ ಧರ್ಮದ ಪರವಾಗಿ ಇರುವುದು. ನಿಮಗೆ ಬೈತಾರಾ ಜನ? ಯಾರು ಬೈತಾರೆ? ಯಾರು ಏನು ಬರೆದ್ರು ಏನು ಹೇಳಿದ್ರು ನಾನು ಕ್ಯಾರ್ ಮಾಡೋದಿಲ್ಲ. ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗ್ತಾರೆ. ಇಲ್ಲಿ ಕೆಲವರು ಹೇಳ್ತಾರೆ ನೀನು ಈಗ ಮುಂಚೆ ತಿಮ್ಮರಡಿ ಪರವಾಗಿದ್ದು ಈಗ ಧರ್ಮಸ್ಥಳ. ನಾನು ಯಾರ ಪರವಾಗಿಲ್ಲ, ತಿಮ್ಮರಡಿ ಪರ ಅಂತಲ್ಲ. ಅವರು ಅವತ್ತು ಧರ್ಮ ಪರವಾಗಿ ಮಾಡಿದ್ದಕ್ಕೆ ನಾನು ಅವರಲ್ಲಿ ಹೇಳಿದ್ದೇನೆ, ಕರೆದಿದ್ದೇನೆ. ಹೌದು, ಇವತ್ತಿಗೂ ಹೇಳ್ತೇನೆ, ನಾಳೆ ಹೇಳ್ತೇನೆ, ಯಾವಾಗೂ ಹೇಳ್ತೇನೆ. ಅವ್ರು ಹೇಳೋದೇನು, ನೀವು ಮೊದಲು ತಿಮ್ಮರೋಡಿ ಪರವಾಗಿದ್ರಿ, ಈಗ ಧರ್ಮಸ್ಥಳದ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿ ಇರೋದಕ್ಕೆ ಏನೋ ವರ್ಕೌಟ್ ಆಗಿದೆ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರಲ್ವಾ? ಆ ಥರ ಎಲ್ಲ ಮಾತಾಡ್ತಾರೆ. ನಾನು ಯಾರ ಪರವಾಗಿಲ್ಲ, ನಾನು ದೇವಸ್ಥಾನದ ವಿಷಯದಲ್ಲಿ ಮಾತ್ರ, ನಾನು ವ್ಯಕ್ತಿಗೆ ಪೂಜೆ ಮಾಡುವವನಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ, ನಿಮ್ಮ ಮೇಲೆ ಯಾರಾದರೂ ಪ್ರಭಾವ ಬೀರಿದ್ರಾ, ಯಾಕೆ ಈ ರೀತಿ ಅನ್ನುವಂಥ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳುವಂಥ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಕಮೆಂಟ್ಗಳು ಬರುತ್ತೆ. ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಕೆಲಸ ಆಗುತ್ತೆ. ಗೋಪಾಲ್ ಪೂಜಾರಿ ಉಲ್ಟಾ ಹೊಡೆದ್ಬಿಟ್ರಾ, ಗೋಪಾಲ್ ಪೂಜಾರಿಗೆ ದುಡ್ಡು ಹೋಯ್ತಾ ಅಂತ ಹೇಳಿ. ಸೊ ಈ ರೀತಿಯ ಪ್ರಶ್ನೆಗಳು, ಈ ರೀತಿಯ ಕಮೆಂಟ್ಸ್ಗಳು ಬರುತ್ತಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ? ಅವರಿಗೆ ಆ ಥರ ಯಾರು ಬೇಕಾದರೆ ಏನು ಬೇಕಾದರೆ ಕಮೆಂಟ್ ಮಾಡಲಿ, ನೋಡುವವರು ದೇವರಿದ್ದಾರೆ. ನಾನು ಅಷ್ಟೇ ಮಂಜುನಾಥ ಅಣ್ಣಪ್ಪ ಮೇಲೆ ಬಿಟ್ಟಿದ್ದೇನೆ ನಾನು ಸಹ. ಯಾಕಂದರೆ ನನಗೆ ಬರೆದವರು ಏನು ಬೇಕಾದ್ರೆ ಮಾಡಲಿ, ನಾನು ಅವತ್ತು ಹೇಳಿದ ಅದನ್ನೇ ಇವತ್ತು ಹೇಳೋದು ಅದನ್ನೇ ಸರ್. ನಾನು ನಂಬಿದ ನಮ್ಮ ಮನೆಯಲ್ಲಿ ದೈವಗಳಿದ್ದೆ, ಅವರ ಮೇಲೆ ಬಿಟ್ಟಿದ್ದೇನೆ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡಲಿ, ನನಗೆ ತೊಂದರೆ ಇಲ್ಲ ಸರ್. ನಾನು ಯಾಕಂದರೆ ನನಗೆ ಈಗ ಮದುವೆ ಆಗಿ 2 ಮಕ್ಕಳಾಗಿ ಮನೆಯಲ್ಲಿ ಇದ್ದೀನಿ. ನನ್ನ ಕೆಲಸ ಮಾಡಿ, ನನ್ನ ಅಂಗಡಿಯಲ್ಲಿ ನಾನು ವ್ಯಾಪಾರ ಮಾಡಿ, ನಾನು ದುಡಿದು ನಾನು ತಿನ್ನುವುದು. ಬೇರೆ ವಿಷಯಕ್ಕೆ ಕೈದು ಹಾಕಲಿಕ್ಕೆ ಹೋಗೋದಿಲ್ಲ. ನಮ್ದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡೋದು ಅಷ್ಟೇ. ದೇವಸ್ಥಾನದೊಂದೇ ನಾವು ಆಗ್ತಾ ಇರ್ತೇವೆ. ದೇವಸ್ಥಾನ ಪರವಾಗಿ ಏನಿದ್ರು ದೇವಸ್ಥಾನ ಪರವಾಗಿ ಹೇಳ್ತೇನೆ ಅಷ್ಟೇ. ದೇವಸ್ಥಾನ ಕೆಲಸ ಏನಾದಿದ್ರೆ ಹೋಗ್ತೇನೆ, ಧರ್ಮಸ್ಥಳಕ್ಕಂತ ಇಲ್ಲಿ. ಮತ್ತು ಅಲ್ಲಿ ದೇವಸ್ಥಾನದ ವಿಷಯದಲ್ಲಿ ಬಂದರೆ ನಾವು ಕೈ ಮುಗಿದು ಹೇಳ್ತೇವೆ ಅಷ್ಟೇ, ದೇವರನ್ನ ನೋಡ್ಕೊಳ್ಳಿ ಅಂತ. ಸೊ ಈಗ ಗೋಪಾಲ್ ಪೂಜಾರಿ ಮತ್ತೊಂದು ಸರಿ ಒಂದು ಸ್ಪಷ್ಟತೆಯನ್ನು, ಒಂದು ಕ್ಲಾರಿಟಿಯನ್ನು ನೀವು ಕೊಡಿ. ನೀವು ಸಾಕ್ಷಿಯಾಗಿದ್ರಿ, ಸಂತೋಷ್ ರಾವನ್ನ ಸ್ಥಳದಲ್ಲಿ ನೋಡಿದ್ರಿ, ಆದರೆ ನಿಮ್ಮನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕರೀಲಿಲ್ಲ. ನೀವು ಸಾಕ್ಷಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ ನಿಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ. ನಿಮಗೆ ಯಾರು ಸಂಪರ್ಕ ಮಾಡಲಿಲ್ಲ. ಇಲ್ಲ ಮಾಡಲಿಲ್ಲ. ಅದಕ್ಕೆ ಬೇರೆ ರೀತಿಯ ಆಸೆ ಆಕಾಂಕ್ಷೆನ ತೋರಿಸ್ತಿಲ್ಲ. ಈಗ ನೀವಾಗೇ ಸುಮ್ಮನಾಗ್ಬಿಟ್ರಿ ಈ ವಿಚಾರದಲ್ಲಿ. ಹೌದೌದು, ನನಗೆ ಸುಮ್ಮನೆ ಆದದ್ದು. ಹೌದು. ಯಾಕೆ ನಿಮಗೆ ಏನಾದರೂ ಅಸಹಾಯಕತೆ ಕಾಡ್ತಾ? ನಿಮ್ಮಷ್ಟಕ್ಕೆ ನೀವೇ ಸುಮ್ಮನೆ ಮರುತನಿಕೆ ಆದ್ರೆ ಗ್ಯಾರಂಟಿ ನಾನು ಓಪನ್ ಆಗಿ ಹೋಗಿ ನಾನೇ ಹೇಳ್ತೀನಿ ಸಾಕ್ಷಿ, ನಾನು ಇದ್ದೇನಲ್ಲ ಒಬ್ಬನ ಸಾಕ್ಷಿ ಅಂತ ಹೇಳ್ತೀನಿ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೇನೆ ಸರ್, ಈಗಲೂ ರೆಡಿ ಇದ್ದೇನೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟಲ್ಲಿ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ, ಆ ಸ್ಪಾಟಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಗೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬಣ್ಣ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ್ದು ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ ಹತ್ರ ಹೇಳಿದ್ದೇನೆ.
ಯೋಗೀಶ್ ಯಾರು? ಎಸ್ ಐ ಬೆಳ್ತಂಗಡಿ ಎಸ್ ಐ ಆಗಿದ್ರು ಸರ್. ಓಕೆ, ಹಾಂ ಹಾಂ ಹಾಂ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದರೂ ನನ್ನನ್ನು ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ಬಟ್ ಈಗ ನೀವು ಒಂದು ವಿಚಾರ ಹೇಳ್ತಾ ಇದ್ದೀರಿ ಗೋಪಾಲ್ ಪೂಜಾರಿ, ನಾನು ನನ್ನಷ್ಟಕ್ಕೆ ನಾನೇ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿ. ಯಾಕೆ ಈ ಅಸಹಾಯಕತೆ ನಿಮ್ಮನ್ನ ಕಾಡ್ತು? ಸುಮ್ಮನೆ ಆಗ್ಬಿಡೋಣ ಅಂತ ನಿಮ್ಗೆ ಯಾಕೆ ಅನಿಸ್ತು ಈ ವಿಚಾರದಲ್ಲಿ? ಸುಮ್ಮನೆ ಅಂದರೆ ನಮಗೂ ಒಂದು ಫ್ಯಾಮಿಲಿ ಆದಮೇಲೆ ನಮ್ಮದು ವೈಯಕ್ತಿಕ ಕೆಲಸ ಇರ್ತದೆ ಸರ್. ಮನೆಯಲ್ಲಿ ನಮಗೆ ತಾಯಿ ಮಾತ್ರ ಇರೋದು, ಮತ್ತು ಮಕ್ಕಳು ಇದ್ದಾಗ ನಮ್ಗೆ ಬೇರೆ ಹೊರಗಡೆಗೆ ಹೋಗಿ ಹೋರಾಡಲಿಕ್ಕೆ ಆಗೋದಿಲ್ಲ. ಆಗ ಅಂದರೆ ಒಬ್ಬರು ಸಿಂಗಲ್ ಇದ್ದದ್ದು, ಯಾವುದಾಗಲಿಲ್ಲ, ಮ್ಯಾರೇಜ್ ಯಾವುದು ಆಗಿರಲಿಲ್ಲ, ಆಗ ಎಲ್ಲದಕ್ಕೂ ಹೋಗ್ತಿದ್ದೇವೆ. ಈಗ ಅದು ಯಾವುದೆಲ್ಲ ಇಲ್ಲ, ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನುವುದಷ್ಟೇ. ಸಂತೋಷ್ ಪರವಾಗಿ ಯಾರಾದರೂ ನಿಂತರು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾವುದಾದ್ರೂ ಶಕ್ತಿಗಳು ಸಂತೋಷ್ ಪರವಾಗಿ ನಿಂತ್ಕೊಂಡು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಾಗೇನು ಅಷ್ಟು ಬಲವಂತವಾಗಿ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ನಿಂತ್ರ ಇಲ್ವಾ ಅಂತ ಸರ್. ಮತ್ತೆ ನೀವು ನೋಡಿದ್ದೀರಿ ಅಂತ ಹೇಳಿ ಆದಮೇಲೆಯೂ ಕೂಡ ಈ ರೀತಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ, ಅಲ್ಲಿ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ದು. ನಾವೀಗ ಕೋರ್ಟ್ ಆರ್ಡರ್ ಬಗ್ಗೆ ಮಾತಾಡೋದು ಬೇಡ, ಇಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಇವೆಲ್ಲವನ್ನ ನೋಡಿದರೆ ನಿಮ್ಗೆ ಏನನ್ಸುತ್ತೆ ಅಂತ? ಯಾರಾದರೂ ಅವ್ರ ಪರವಾಗಿ ನಿಂತ್ರ ಅಂತ? ಅವರನ್ನು ರಕ್ಷಣೆ ಮಾಡಿದಂಥ ಶಕ್ತಿಗಳು ಯಾರು? ಅವ್ರ ಪರವಾಗಿ ನಿಂತವ್ರು ಯಾರು? ಅವ್ರ ಪರವಾಗಿ ಯಾರು ನಿಂತರಂತ ಯಾರಂತ ಹೇಳು ಸರ್. ನಂಗೆ ಒಂದು ಕಾರಣದಷ್ಟೇ, ನನ್ನ ಕೋರ್ಟ್ಗೆ ಯಾಕೆ ಸಾಕ್ಷಿಗೆ ಯಾಕೆ ಕರೀಲಿಲ್ಲ ಅಂತ ಅಷ್ಟೊಂದು ಎಣಿಸ್ಬೋದು. ಬೇರೆ ಅವರ ಪರವಾಗಿದ್ದಾರೆ ಅಂತ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಸರ್. ನೀವು ಯಾರಾದರೂ ದೊಡ್ಡವರನ್ನ ಹೋಗಿ ಸಂಪರ್ಕ ಮಾಡಿದ್ರಾ? ಯಾರಾದರೂ ಅಲ್ಲಿ ದೊಡ್ಡ ನಾಯಕರು ಅಥವಾ ದೊಡ್ಡವರು, ನಾನು ಇಂಥವ್ರ ಹತ್ರ ಹೋಗಿ ಹೇಳಿದರೆ ಇದು ಪ್ರಯೋಜನ ಆಗಬಹುದು, ನಾನು ನೋಡಿದ್ದೇನೆ ಅಂತ ಈ ರೀತಿ ನಿಮ್ಮನ್ನು ಕರೀದೇ ಇದ್ದಾಗ, ಯಾವಾಗ ನಿಮ್ಮನ್ನು ಕರೀಲಿಲ್ವೋ ಅದಾದ ಮೇಲೆ ನೀವು ಯಾರನ್ನಾರು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ, ದೊಡ್ಡವರನ್ನು ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾವು ನಮ್ಮ ಸರ್ಕಲಲ್ಲಿ ಹೇಳ್ತಿದ್ದೇವೆ, ನಮ್ಮ ಹುಡುಗರಲ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಳ್ತಿದ್ದೇನೆ, ಈಗ ಆಗಿದೆ ಮಾರ ಇಷ್ಟು ಇದ್ರು ಅಂತ. ಅಷ್ಟು ಬಿಟ್ಟರೆ ಯಾವುದು ಬೇರೆ ದೊಡ್ಡವರಲ್ಲಿ ಯಾರಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಈಗ ಕ್ಷೇತ್ರದ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ನೀವು ಅದೇ ಕ್ಷೇತ್ರದವರು, ಅಲ್ಲಿನವರೇ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲಿರೋರ ಬಗ್ಗೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಪ್ರತಿನಿತ್ಯ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ನೀವು ಕಣ್ಣಾರೆ ಕಂಡಿದ್ದೀರಿ, ನೋಡ್ತಾ ಇದ್ದೀರಿ. ಏನು ಅನ್ಸುತ್ತೆ ನಿಮಗೆ ಇವೆಲ್ಲವನ್ನ ನೋಡಿದಾಗ? ಅಲ್ಲಿ ಮಂಜುನಾಥ್ ಅನ್ನಪ್ಪಂದೇ ಮೇಲೆ ಬಿಟ್ಟದ್ದು ಅಷ್ಟೇ, ಬೇರೆ ಯಾರು ಏನು ಹೇಳಿದ್ರು ಅವರ ಮೇಲೆ ಬಿಟ್ಟದ್ದು ಸರ್. ನಾನು ಕೇಳ್ತಿರೋದು, ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆಯಾ? ನಿಮಗೆ ಅನಿಸ್ತಾ ಇದೆಯಾ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ? ದೇವಸ್ಥಾನದ ಬಗ್ಗೆ ಮಾತಾಡುವಾಗ ಬೇಜಾರಾಗ್ತದೆ ಎಷ್ಟೋ ಸಲ. ದೇವರ ಪರವಾಗಿ ದೇವರು ಏನು ಮಾಡಿದ್ದಾರೆ, ದೇವರು ಏನು ಮಾಡಲಿಲ್ಲಲ್ಲ, ದೇವರ ಪರವಾಗಿ ಮಾತಾಡುವಾಗ ಸ್ವಲ್ಪ ಬೇಜಾರಾಗ್ತದೆ. ದೇವಸ್ಥಾನದ ಪರವಾಗಿ ಮಾತಾಡುವಾಗ, ದೇವರ ಬಗ್ಗೆ ಬೇಡದೆಲ್ಲ ಕಮೆಂಟ್ ಮಾಡುವಾಗ ಸ್ವಲ್ಪ ನೋಡುವಾಗ ಬೇಜಾರಾಗ್ತದೆ. ನಮ್ಮ ಕಡೆಯಲ್ಲೂ ನಮ್ಮ ಮನೆಯಲ್ಲೂ ದೇವರಿದ್ದಾರೆ, ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ದೇವರಿಗೆ ಒಳ್ಳೆ ಮಹತ್ವ ಇದೆ. ಹೌದು, ನಾವು ಕೈ ಮುಗಿದು ಬೆಳಿಗ್ಗೆದ್ದು ಕೈ ಮುಗಿದ್ದೆ ದೇವರಿಗೆ, ಬೇರೆಯವರಿಗೆ ಕೈ ಮುಗಿದಿಲ್ಲಲ್ಲ. ತಿಮರೋಡಿ ಅವರು ನಿಮಗೆ ವೈಯಕ್ತಿಕವಾಗಿ ಗೊತ್ತು ಅಂತ ನೀವು ಹೇಳ್ತಾ ಇದ್ರಿ. ತಿಮರೋಡಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಈ ಸಮೀರ್, ಹೌದು, ಇವರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರನ್ನ ನೀವು ತೀರಾ ವೈಯಕ್ತಿಕವಾಗಿ ನಿಮಗೆ ಪರಿಚಯ ಇರೋರು, ಅದಕ್ಕೆ ನಾನು ಈ ಮಾತನ್ನು ಕೇಳ್ತಾ ಇದ್ದೀನಿ. ಇಲ್ಲ, ಮುಂಚೆಲ್ಲ ಧರ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ, ಅದಕ್ಕೆ ನಾನು ಅವರೊಟ್ಟಿಗೆ ಇದ್ದೆ, ಇಲ್ಲ ಅಂತ ಹೇಳಿಲ್ಲ. ಯಾರು ತಿಮರೋಡಿ ಇಟ್ಟವರಿಗಿದ್ದೆ, ಮಟ್ಟಣ್ಣವರ ಪರಿಚಯ ಇಲ್ಲ, ಅವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಇಲ್ಲ ನನಗೆ. ಓಕೆ, ಮುಂಚೆ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಅವ್ರ ಜೊತೆಗೆ ಇದ್ರಿ ನೀವು? ಹೌದೌದು. ಯಾಕೆ ಈಗ ಧರ್ಮದ ಪರವಾಗಿ ಕೆಲಸ ಮಾಡ್ತಾ ಇಲ್ವಾ ಅವರು? ಹೋರಾಟ ಮಾಡ್ತಾ ಇಲ್ವಾ ತಿಮರೋಡಿ ಅವರು? ಇಲ್ಲ, ನಾನು ಯಾಕಂದರೆ ಈಗ ನಾನು ಅವರಲ್ಲಿ ಮಾತಾಡೋದೆ, ಚೌತಿಗೆಲ್ಲ ಹೋಗಿದ್ದೆ. ಅವರು ಚೌತಿ ಮಾಡುವಾಗ ನಾವು ವರ್ಷ ಚೌತಿ ಹೋಗ್ತದೆ, ಮತ್ತು ನಾವು ಅಷ್ಟು ಕಾಂಟ್ಯಾಕ್ಟ್ ಆಗಿ ಮಾತಾಡಿದ್ರೆ, ಯಾಕಂದರೆ ನಾನು ಕಾಂಟ್ಯಾಕ್ಟ್ ಹಿಡ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ಅಷ್ಟಕ್ಕೆ ನಾನಿದ್ದೇನೆ. ಈಗ ಯಾರೋ ಕಾಂಟ್ಯಾಕ್ಟ್ ಇಲ್ಲ, ಯಾರ ಸೈಡ್ ಇಲ್ಲ, ಯಾರು ದೊಡ್ಡವರು ಸಂಘ ಪರಿವಾರದ ಅವರ ಕಾಂಟ್ಯಾಕ್ಟ್ ನಾನು ಹಿಡ್ಕೊಳ್ಳಿಲ್ಲ ಯಾರದ್ದು. ನಾನು ಅಲ್ಲಿ ಮತ್ತು ಸೌಜನ್ಯ ಟ್ರಿಪ್ ಮುಗಿದ ಮೇಲೆ ನಾನು ಯಾರ ಪರವಾಗಿ ಯಾರ ಕಾಂಟ್ಯಾಕ್ಟನ್ನು ಇಟ್ಕೊಳ್ಳಿಲ್ಲ ನಾನು. ಬಟ್ ಅವರೆಲ್ಲ ಈಗ ಸಂತೋಷ್ ರಾವ್ ಆಚೆ ಬಂದಿದ್ದು, ಆತ ಈ ಕೇಸಲ್ಲಿ ಇರಲೇ ಇಲ್ಲ, ಇರೋರೇ ಬೇರೆ ಅನ್ನುವಂತೆಲ್ಲ ಮಾತುಗಳನ್ನು ಆಡ್ತಾರಲ್ಲ, ಅವಾಗ ನಿಮ್ಗೇನು ಅನ್ಸುತ್ತೆ? ನೀವು ಅವ್ರನ್ನ, ತಿಮರೋಡಿ ಅವ್ರನ್ನೇ ಸ್ವತಃ ಅವತ್ತು ಫೋನ್ ಮಾಡಿ ಕರೆದಿದ್ರಿ, ನೀವು ಸ್ಥಳಕ್ಕೆ ಬನ್ನಿ ಅಂತ ನೀವು ಹೇಳಿದ್ರಿ ಅವತ್ತು. ಅವರೇ ಈಗ ಈ ರೀತಿ ಹೇಳ್ತಿದ್ದಾರೆ, ಏನು ಅನ್ಸುತ್ತೆ ನಿಮ್ಗೆ ಅದನ್ನು ನೋಡಿದಾಗ? ಹೌದು, ನಾನು ಕರೆದದ್ದೌದು, ಬಂದದ್ದೌದು, ಮತ್ತೆ ಕೋರ್ಟ್ಗೆ ಬಿಟ್ಟದ್ದು ಸಾಕ್ಷಿ. ಸಿಕ್ಕಿದ್ದ ಆರೋಪಿ ಸಿಕ್ಕಿದ ಮೇಲೆ ಸಿಕ್ಕಿದ್ದ ಅಂತ ಹೇಳಿದ್ರಲ್ಲ, ಆದಮೇಲೆ ನಾವು ಅದರ ಬಗ್ಗೆ ಮಾತಾಡಲಿಲ್ಲ, ಅಲ್ಲಿಗೆ ಬಿಟ್ಟಿದ್ದೇನೆ ನಾನು. ಈಗ ಅವರು ಹೀಗೆ ಹೋರಾಟ ಮಾಡ್ತಾ ಇರುವಂಥ ದಾರಿ ಸರಿ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ತಿಮರೋಡಿ ಅವರು ಸರಿ ದಾರಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈಗಿನ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಿ ನೀವು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ಅಲ್ಲಿರೋರ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ತಿಮರೋಡಿ ಅವ್ರ ಬಗ್ಗೆ ಯಾವ ರೀತಿ ಮಾತುಗಳು ಬರ್ತಾ ಇದೆ, ಎಲ್ಲವನ್ನು ನೀವು ಗಮನಿಸಿದ್ದೀರಿ, ಕರೆಕ್ಟಾ? ಇಲ್ಲ, ನಾನು ಅಷ್ಟು ಅವರ ಬಗ್ಗೆ ಯಾರ ಬಗ್ಗೆ ಅಷ್ಟು ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್. ಯಾಕಂದರೆ ಸುಮ್ಮನೆ
ಯಾಕೆ ಅಂತ ನಮ್ಮಷ್ಟಿಗೆ ನಾವು ಇದು ಒಳ್ಳೇದಲ್ಲ. ಬೇರೆಯವರ ಬಗ್ಗೆ ನಾನು ಯಾರ ಸೈಡ್ ಯಾರ ಪರವಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದದ್ದು ನ್ಯಾಯ ಬೇಕು ಅಷ್ಟೇ. ಸೌಜನ್ಯನಿಗೆ ನ್ಯಾಯ ಬೇಕು. ಸೌಜನ್ಯ ಹೆಣ್ಮಗಳಿಗೆ ಸತ್ತದಕ್ಕೆ ಅತ್ಯಾಚಾರ ಆದಕ್ಕೆ ನ್ಯಾಯ ಬೇಕು ಅಷ್ಟೇ ಅಲ್ಲದೆ ನಾನು ಯಾರ ಪರವಾಗಿ ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಸರ್. ಸೊ ಇದು ಹೆಂಗೆ ಅಂತ್ಯಗೊಳ್ಳಬೇಕು ಅಂತ ತಾವು ಬಯಸ್ತೀರಿ? ಸೌಜನ್ಯ ಕೇಸ್ ಆಗಿರ್ಬೋದು, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈಗ ನಡೀತಾ ಇರೋಂಥ ಬೆಳವಣಿಗೆ ಆಗಿರ್ಬೋದು, ಇದರಲ್ಲಿ ಏನು ಆಗಬೇಕು ಅಂತ ನೀವು ಬಯಸ್ತೀರಿ? ಇದಕ್ಕೊಂದು ತಾರ್ಕಿಕ ಅಂತ್ಯ, ಲಾಜಿಕಲ್ ಎಂಡ್ ಆಗಬೇಕು ಅಂತಂದ್ರೆ? ಇಲ್ಲ ಅದಕ್ಕೆ ಕೊನೆ ಅಂತ ಬರ್ತಾ ಉಂಟು. ದೇವರು ಕೊಡ್ತಾ ಇದ್ದಾರೆ. ದೇವರು ಟೈಮ್ ಬಂತ ಆಯಿತು. ಇನ್ನು ಸ್ವಲ್ಪ ದಿವಸ ಇರ್ಬೋದು ಅಷ್ಟೇ. ಎಲ್ಲ ದೇವರೊಂದು ಹಂತಕ್ಕೆ ತರ್ಬೋದು ಅಂತ ಹೇಳ್ತೇನೆ ಸರ್. ಈಗ ಅಂತ್ಯಕ್ಕೆ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೇಗೆ? ಇಲ್ಲಪ್ಪ, ಯಾಕಂದರೆ ದೇವರದ್ದು ಎಲ್ಲ ಕಾನೂನು ಪ್ರಕಾರ ಏನು, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲಲ್ಲ ಸರ್. ಹಾಗೆ ಕಾನೂನು ಏನು ಹೇಳ್ತದ, ಕೋರ್ಟ್ ಏನು ಹೇಳ್ತದ ಆ ಥರ ದೇವರೊಂದು ಅಂದಕ್ಕೆ ತರ್ಬೋದು ಅಂತ. ಸೌಜನ್ಯನ ಕೇಸ್ ಬಗ್ಗೆ ಅಷ್ಟೇ. ಮರು ತನಿಖೆ ಆದರೆ ಏನಾದರೂ ಆಗ್ಬೋದು, ದೇವರು ಒಳ್ಳೇದು ಆಗಲಿ ಅಂತ ಅಷ್ಟೇ. ಸೌಜನ್ಯ ಕೇಸ್, ಅದರಲ್ಲಿ ನೀವು ಒಬ್ಬ ಸಾಕ್ಷಿ. ನಿಮಗೆ ಚಾರ್ಜ್ ಶೀಟ್ನಲ್ಲಿ ಏನಾದರೂ ನಿಮ್ಮನ್ನು ಸಾಕ್ಷಿ ಅಂತ ಉಲ್ಲೇಖ ಮಾಡಿದ್ರಾ ಗೋಪಾಲ್ ಪೂಜಾರಿ? ಇದು ಪೇಪರ್ ಎಲ್ಲ ಬರ್ದಿದ್ರು. ಅದು ನನ್ನನ್ನು ಉಲ್ಲೇಖ ಯಾಕೆ ಮಾಡಲಿಲ್ಲ ಅಂತ ಸಾಕ್ಷಿ ಎಲ್ಲ ಇದು ಫೈಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನನಗೆ. ಒಂದು 4-5 ಪೇಜ್ ನನ್ನ ಎದುರುಗಡೆ ನನ್ನ ಬಗ್ಗೆ ಬರೆದದ್ದನ್ನು ನಾನೇ ನೋಡಿದ್ದೇನೆ. ಅದು ಯಾಕೆ ಸಾಕ್ಷಿ ಅಂತ ಕರೀಲಿಲ್ಲ ಅಂತ ಅದೊಂದು ಮಾತ್ರ ನನಗೆ ಅಷ್ಟೇ. ಅಂದರೆ 4-5 ಪೇಜ್ ನಿಮ್ಮ ಬಗ್ಗೆನೇ ಬರೆದಿದ್ರು, ನೀವು ಅವತ್ತು ಸ್ಥಳದಲ್ಲಿ ಇದ್ರಿ ಅಂತ ಹೇಳಿ, ನೀವು ಅವರನ್ನು ನೋಡಿದ್ದೀರಿ ಅಂತ ಹೇಳಿ? ಹೌದೌದು. ಹಾಂ, ಯಾರು ರುದ್ರಮುನಿ ಅವರು ಇದ್ರು ಅವತ್ತು ಬರೆಯುವಾಗ? ರುದ್ರಮಣಿ ಅವರು ಇದ್ರು. ರುದ್ರಮಣಿ ಅವರು 3-4 ಮಂದಿ ಬರೆದಿದ್ರು. ಹೌದು. ಆದರೆ ನಿಮ್ಮ ಬಗ್ಗೆ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ರು, ಬಟ್ ನಿಮ್ಮನ್ನ ವಿಟ್ನೆಸ್ ಅಂತ ನಿಮ್ಮನ್ನ ಅಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಈಗ ನಿಮ್ಮ ಮೇಲೆ ಯಾಕೆ ಈ ರೀತಿ ಸಂಶಯ ಮಾಡ್ಕೊಳ್ತಾ ಇದ್ದಾರೆ ಕೆಲವರು? ಮೊದಲು ತಿಮ್ರೋಡಿ ಪರವಾಗಿದ್ದ, ಈಗ ಧರ್ಮಸ್ಥಳದ ಪರವಾಗಿದ್ದಾನೆ, ಇದಕ್ಕೆಲ್ಲ ಏನು ಕಾರಣ? ನಾನಂದ್ರೆ ನಮ್ಮ ಇಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ಬರ್ದ ಹಾಕ್ತಾರೆ ಇಲ್ಲಿಯವರೇ ಕೆಲವರು. ಬೇಡದೆಲ್ಲ ದೇವಸ್ಥಾನ ಅಲ್ಲಿ ಹಾಗೆ ಆಗಿದೆ, ಇಲ್ಲಿ ಹೀಗೆ ಆಗಿದೆ ಅಂತ. ಅದಕ್ಕೆ ನಾನು ಹೇಳ್ತೇನೆ, ನಾನು ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಫೋಟೋ ಹಾಕಿ ದೇವಸ್ಥಾನದ ಏನಾದರೂ ಇದ್ದರೆ ನಾನು ಬರೀತಾ ಇದ್ದೇನೆ, ವಾಟ್ಸಪ್ಪಲ್ಲಿ ಏನಾದರೂ ಹಾಕ್ತೇನೆ. ಅದಕ್ಕೆಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಅಷ್ಟೇ ಸರ್. ಓಕೆ. ಗೋಪಾಲ್ ಪೂಜಾರಿ, ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ಮರು ತನಿಖೆ ಆಗಬೇಕು ಅಂದರೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸೊ ಈಗ ಮರು ತನಿಖೆ ಆಗಬೇಕು ಅಂತಂದ್ರೆ ನೀವು ಈ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನು ನಾನು ಅಲ್ಲಿ ಸ್ಥಳದಲ್ಲಿ ನೋಡಿದ್ದೆ ಅಂತ ಹೇಳಿ. ಮರು ತನಿಖೆ ಆಗಬೇಕು ಅಂತ ನೀವು ಇಲ್ಲಿ ಹೇಳಿದ್ರಲ್ಲ, ಇದೇ ಪ್ರಕಾರವಾಗಿ ಯಾರಿಗಾದ್ರೂ ಹೋಗಿ ಆಗ್ರಹಿಸ್ತೀರಾ ಅಥವಾ ಕಂಪ್ಲೇಂಟ್ ಕೊಡೋದು, ಇಲ್ಲ ಈ ಸೌಜನ್ಯ ಕೇಸ್ ಮರು ತನಿಖೆ ಆಗಬೇಕು ಅಂತ ಹೇಳಿ ಲಿಖಿತ ರೂಪದಲ್ಲಿ ಏನಾದರೂ ಬರೆದು ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಹೌದು. ನಾನು ಇಲ್ಲಿ ನಮಗೆ ಏನಾದರೂ ಹೇಳ್ಬೇಕಾದ್ರೆ ಶಾಸಕರಲ್ಲಿ ಮಾತ್ರ ಹೇಳ್ಬೇಕು. ನಮ್ಮಲ್ಲಿ ಶಾಸಕ ಇರುವಾಗ ಹರಿಪುಂಜರು ಅವರಲ್ಲಿ ಮಾತ್ರ ಹೇಳ್ಬೇಕಾದ್ರೆ ಬೇರೆಯವರಲ್ಲಿ ಹೇಳಿ ಏನು ಪ್ರಯೋಜನ ಇಲ್ಲ. ಅವರಲ್ಲಿ ಏನು ಬೇಕಾದರೆ ಹೇಳ್ತೀನಿ ಯಾವತ್ತಿಗೂ. ಅವ್ರನ್ನ ಹೋಗಿ ಮೀಟ್ ಆಗ್ತೀರಿ, ಹೇಳ್ತೀರಿ ಮರು ತನಿಖೆ ಮಾಡಿಸಿ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತೀರಿ ಹಾಗಿದ್ರೆ ಶಾಸಕರನ್ನ ಭೇಟಿಯಾಗಿ? ಅವರಲ್ಲಿ ಹೇಳ್ತೇನೆ, ಮರು ತನಿಖೆ ಮಾಡಲಿಕ್ಕೆ ಅವರಲ್ಲಿ ಹೇಳ್ತೇನೆ ಬೇಕಾದರೆ. ಸೊ ಒಟ್ಟಿನಲ್ಲಿ ಈಗ ನೀವು ಹೇಳ್ತಾ ಇರೋ ರೀತಿ ಸೌಜನ್ಯ ಕೇಸ್ ಅನ್ಕೊಂಡ ರೀತಿಯಲ್ಲಿ ಸಾಗಿಲ್ಲ, ಸರಿಯಾಗಿ ನಡೆದಿಲ್ಲ, ಕೇಸ್ ಮರು ತನಿಖೆ ಆಗಬೇಕು, ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದೀನಿ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಅಲ್ವಾ? ಹೌದೌದು ಸರ್, ಹೌದು. ಎಲ್ಲದಕ್ಕೂ ದೇವರು ಉತ್ತರ ಕೊಡ್ಬೋದಂತ. ಫೈನ್, ಥ್ಯಾಂಕ್ ಯು ವೆರಿ ಮಚ್ ಗೋಪಾಲ್ ಪೂಜಾರಿ ಅವರೇ. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರಿ. ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ನಾನು ಇದೇ ವಿಚಾರಕ್ಕೆ ಹೇಳ್ತಾ ಇದ್ದೆ. ಧನ್ಯವಾದ ಗೋಪಾಲ್ ಪೂಜಾರಿ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತಿನವರೆಗೂ ತಾವು ಕೂತ್ಕೊಂಡು ಮಾತಾಡಿದ್ದಕ್ಕೆ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆಯದು. ಎಸ್, ವೀಕ್ಷಕರೇ ಗಮನಿಸ್ತಾ ಇದ್ರಿ, ಗೋಪಾಲ್ ಪೂಜಾರಿ ಅವರು ಇಷ್ಟೊತ್ತಿನವರೆಗೂ ಮುಕ್ತವಾಗಿ ಮಾತಾಡಿದ್ರು. ಅವ್ರು ಹೇಳ್ತಾ ಇರುವಂಥ ವಿಚಾರ ಏನಂತಂದ್ರೆ, ನಾನು ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದದ್ದನ್ನು ನೋಡಿದೆ, ತನಿಖೆ ಮಾಡ್ತಾ ಇದ್ದ ಅಧಿಕಾರಿಗಳು ನನ್ನನ್ನು ಸ್ಪಾಟಿಗೆ ಕರ್ಕೊಂಡು ಹೋದ್ರು, ನನ್ನನ್ನು ಸ್ಟೇಷನ್ಗೆ ಕರೆಸಿದ್ರು, ನನ್ನನ್ನು ಅವರು ಮಾತಾಡಿಸಿದ್ರು, ನನ್ನ ವಿಚಾರವಾಗಿ ಒಂದು 4 ಪೇಪರ್ ರೆಡಿ ಕೂಡ ಮಾಡಿಕೊಂಡ್ರು, ಬರೆದು ಇಟ್ಕೊಂಡಿದ್ರು. ಆದರೆ ನನ್ನನ್ನು ಈಗಲೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ, ನನ್ನನ್ನು ಸಾಕ್ಷಿಯಾಗಿ ಯಾಕೆ ಪರಿಗಣಿಸ್ತಿಲ್ಲ ಅನ್ನುವಂತಹ ವಿಚಾರ. ಸೊ ನನ್ನನ್ನು ಈಗ ಸಾಕ್ಷಿಯಾಗಿ ಪರಿಗಣಿಸಿದರೆ ನಾನು ಈಗಲೂ ಕೂಡ ರೆಡಿ ಇದ್ದೇನೆ, ಬಂದು ಸಾಕ್ಷಿಯನ್ನು ಹೇಳ್ತೇನೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ನಮ್ಮ ಜೊತೆಗೆ ಕುಳಿತ ಈ ವ್ಯಕ್ತಿ ಅವತ್ತು ಸ್ಥಳದಲ್ಲಿ. ವೀಕ್ಷಕರೇ, ಇದು ಸೌಜನ್ಯ ಕೇಸ್ನಲ್ಲಿ ಯಾರು ಊಹಿಸಲಾಗದ ಬಿಗ್ ಟ್ವಿಸ್ಟ್ ನೋಡಿ. ಸತ್ಯಕ್ಕೆ ಅಂಗೈ ಇಲ್ಲಿರೋ ಸತ್ಯಕ್ಕೆ ಕನ್ನಡಿ ಬೇಕಾ ಅನ್ನುವಂಥ ಒಂದು ಮಾತಿದೆ. ಹಾಗೆ ಬಹಳ ಸ್ಪಷ್ಟವಾಗಿ ಈ ಕೇಸ್ನಲ್ಲಿ ಗೋಪಾಲ್ ಪೂಜಾರಿ ಅವರು ಹೇಳ್ತಾರೆ, ನಾನು ನೋಡಿದ್ದೀನಿ ಸಂತೋಷ್ ರಾವ್ನ ಅಂತ. ಆದರೆ ಅವರನ್ನ ಸಾಕ್ಷಿಯಾಗಿ ಕೋರ್ಟಿಗೆ ಕರೆಯೋದೇ ಇಲ್ಲ. ಚಾರ್ಜ್ ಶೀಟ್ನಲ್ಲಿ ಗೋಪಾಲ ಪೂಜಾರಿ ಅವರ ಹೆಸರಿರುತ್ತೆ, ಅವರನ್ನ ಕೋರ್ಟ್ಗೆ ಕರೆಯೋದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ.
4 ಗಂಟೆ ಹೊತ್ತಲ್ಲಿ ಆತ ಅಲ್ಲೇ ಇದ್ದ, ನಾನು ನೋಡಿದ್ದೀನಿ ಅಂತ ಇವತ್ತಲ್ಲ, ಆ ಘಟನೆ ನಡೆದಾಗಲೇ ಈ ಗೋಪಾಲ್ ಪೂಜಾರಿ ಅವರು ಹೇಳ್ತಾರೆ. ಅಲ್ಲಿ ಪ್ರಭಾಕರ್ ಪೂಜಾರಿ ಅನ್ನೋ ಇನ್ನೋರ್ವ ವ್ಯಕ್ತಿಗೆ ಹೇಳ್ತಾರೆ. ಆನಂತರ ತನಿಖಾಧಿಕಾರಿಗಳಿಗೂ ಈ ವಿಚಾರವನ್ನು ತಲುಪಿಸುವಂತ ಕೆಲಸ ಮಾಡ್ತಾರೆ. ತನಿಖಾಧಿಕಾರಿ ಕೂಡ ಕರೀತಾರೆ. ಚಹಾದ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.